ಹಾಗೂ ಪ್ರಸ್ತುತ ಸವಾಲುಗಳು ಈ ವಿಷಯದ ಬಗ್ಗೆ ವಿಚಾರ ಮಂಡನೆಯನ್ನು ನಡೆಸಿಕೊಡುವರೆ ಶ್ರೀಮತಿ ಸಾವಿತ್ರಿ ರಾಮ್ ಕಣೆಮರಡ್ಕ, ಗ್ರಂಥಾಲಯ ಮೇಲ್ವಿಚಾರಕಿ ಮಂಡೆಕೋಲು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗ್ರಂಥಾಲಯ ನೌಕರರ ಸಂಘ ಶಿವಮೊಗ್ಗ ರಿಜಿಸ್ಟರ್ಡ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೇಡಮ್, ತಾವುಗಳು ಯಾದವ ಸಮುದಾಯದ ಸಂಘಟನೆಯ ಪ್ರಾಮುಖ್ಯತೆ ಹಾಗೂ ಪ್ರಸ್ತುತ ಸವಾಲುಗಳ ಬಗ್ಗೆ ತಮ್ಮ ವಿಚಾರಣೆಯನ್ನು ಮಂಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು, ಸುಳ್ಯ ಬಂಟ್ವಾಳ ಮಂಗಳೂರು ತಾಲೂಕು ಸಮಿತಿಗಳ ಸಹಯೋಗದಲ್ಲಿ ಪುತ್ತೂರು ತಾಲೂಕು ಸಮಿತಿ ಆಶ್ರಯದಲ್ಲಿ ಜಿಲ್ಲಾ ಯಾದವ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಇದೀಗ ನಾವೆಲ್ಲ ಭಾಗವಹಿಸಿದ್ದೇವೆ. ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀಯುತ ಎ.ಕೆ. ಮಣಿಯಾಣಿಯವರೇ ಹಾಗೂ ಸುಧಾನಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ಸುಪ್ರೀತ್ ಕೆ.ಸಿ. ಅವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ನನ್ನ ನೆಚ್ಚಿನ ಹಿರಿಯರೇ, ಗುರುವೃಂದದವರೇ, ಸಹೋದರಿಯರೇ, ಆತ್ಮೀಯ ಗೆಳತಿಯರೇ, ತಮಗೆಲ್ಲರಿಗೂ ವಂದಿಸ್ತಾ ಒಂದಷ್ಟು ಸಂಘಟನೆ ಮತ್ತು ನಮಗೆ ನಮ್ಮ ಸಮಾಜದಲ್ಲಿ ಎದುರಾಗುವಂತಹ ಸವಾಲುಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ತಮ್ಮ ಮುಂದೆ ಮಂಡಿಸುವುದು ಅಂತ ಹೇಳುವಾಗ ಬಹಳ ಅಂದರೆ ಈಗ ಸಮಯದ ಅಭಾವವಿದೆ. ಕೆಲವೊಮ್ಮೆ ಅನಿಸ್ತಾ ಇದೆ ನಮ್ಮ ಭಾಷಣವನ್ನು ಅಥವಾ ವಿಚಾರ ಮಂಡನೆ ಅಥವಾ ಚಿಂತನವನ್ನು ಕೇಳಲಿಕ್ಕೆ ಇಷ್ಟು ಜನ ಕೂತಿದ್ದೀರಾ ಅನ್ನೋ ಒಂದು ಪ್ರಶ್ನೆ. ಜೊತೆಗೆ ಇದೀಗ ಸಮಾರೋಪದಲ್ಲಿ ಪ್ರಶಸ್ತಿಗಳನ್ನು ತಗೊಂಡೋಗ್ಲಿಕ್ಕಿದೆ, ಆ ಕಾರಣಕ್ಕೂ ಇಲ್ಲಿ ಕೂತಿರ್ಲಿಕ್ಕೂ ಸಾಕು ಅನಿಸ್ತಾ ಇದೆ. ಸೊ ಒಟ್ಟಿನಲ್ಲಿ ನಮ್ಮ ಸಮುದಾಯದ ಬಾಂಧವರು ನಮ್ಮ ಮುಂದಿದ್ದಾರೆ. ನಾನಂದು ಒಂದಷ್ಟು ಅಂದರೆ ನಮಗೆ ಈಗಾಗಲೇ ಸಮಯ ಮೀರಿದೆ, ಒಂದು 5 ನಿಮಿಷ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಪ್ರಚುರಪಡಿಸ್ತಾ ಇದ್ದೇನೆ. ಮುಂದಿನ ಅಥವಾ ಈ ವಿಚಾರ ಮಂಡನೆಯನ್ನು ನಮ್ಮ ಸುಪ್ರೀತ್ ಸರ್ ಅವರು ವಿಸ್ತಾರವಾಗಿ ತಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಮತ್ತು ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳು ಬಂದಲ್ಲಿ ಅವರು ಅದಕ್ಕೆ ತಕ್ಕಂಥ ಉತ್ತರಗಳನ್ನು ಕೊಡ್ಬೋದು. ಯಾಕಂದರೆ ಒಂದು ಸಮುದಾಯದಲ್ಲಿ ಆಗಲಿ ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಂಥ ಪ್ರೌಢಿಮೆ ನನಗಿಲ್ಲ. ಒಂದು ವೇಳೆ ಗ್ರಂಥಾಲಯದ ವಿಚಾರ ಬಂದಾಗ ಒಂದಷ್ಟು ವಿಷಯ ಅಥವಾ ವಿಚಾರಗಳಲ್ಲಿ ಕೆಲಸ ಮಾಡಿರ್ತಕ್ಕ ಅನುಭವದ ಜೊತೆಗೆ ಕೆಲವೊಂದು ಸಂಘ ಸಂಸ್ಥೆಯಲ್ಲಿ ಕರ್ತವ್ಯ ಮಾಡಿದ್ದೇನೆ ಹೊರತು ಬಹಳ ವಿಸ್ತಾರವಾದ ಮಾತುಗಳು ಅಥವಾ ದಿಕ್ಸೂಚಿ ಭಾಷಣಗಳನ್ನು ಮಾಡುವಂಥ ಪ್ರತಿಭೆ ನನ್ನದಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಾದರೂ ನಾವು ಸಣ್ಣ ಮಕ್ಕಳು ಎಲ್ಲಾದರೂ ತಪ್ಪಿದರೆ ಹಿರಿಯರು ಅದರ ಬಗ್ಗೆ ಕ್ಷಮಿಸಿ, ನಮ್ಮ ಮಗಳು ಮಾತಾಡ್ತಾ ಇದ್ದಾಳೆ ಅನ್ನೋ ಭಾವನೆಯಿಂದ ಅದನ್ನು ಸ್ವೀಕರಿಸಬೇಕಂತ ಹೇಳ್ತಾ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಸಂಘಟನೆ, ನಾವು ಸಾಮಾನ್ಯವಾಗಿ ಸಂಘಟನೆಯಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಇದು ಸಾಮಾನ್ಯ ಅರ್ಥದಲ್ಲಿ ಹೇಳೋದಿದ್ದರೆ ಒಟ್ಟಾಗಿ ಸೇರುವುದು, ನಾವಂದರೆ ಒಂದು ಜೊತೆಗೂಡಿ ಸೇರುವಂಥದ್ದು. ಜೊತೆಗೆ ಇದು ಎಲ್ಲಿ ಹೇಗೆ ಎನ್ನುವಂಥದ್ದು ಮುಂದಿನ ಪ್ರಶ್ನೆ. ಯಾಕೆ ಸೇರಬೇಕು, ಇದರ ಅವಶ್ಯಕತೆ ನಮಗಿದೆಯಾ ಅಂತ ಕೇಳಿದರೆ ಖಂಡಿತವಾಗಿಯೂ ನಮಗೆ ಸಂಘಟನೆಯ ಅಗತ್ಯ ಇದೆ. ಸಮೂಹ ಜೀವನವನ್ನೇ ಮುಡಿಪಾಗಿಟ್ಟು ನಮಗೆ ಪ್ರತ್ಯೇಕವಾಗಿ ಜೀವಿಸುವುದಾಗಲಿ ವ್ಯವಹರಿಸುವುದಾಗಲಿ ಖಂಡಿತ ಅಸಾಧ್ಯ. ಇದು ನಮ್ಮ ಮನೆಯಲ್ಲಾದರೂ ಅಷ್ಟೇ, ಸಮಾಜದಲ್ಲಾದರೂ ಅಷ್ಟೇ. ಮನೆಯಾದರೆ ಗಂಡ ಹೆಂಡತಿ ಮಕ್ಕಳು ಹಿರಿಯರು ನೆಂಟರಿಷ್ಟರು ಮಾತ್ರ. ಅದೇ ನಾವು ಸಮಾಜಕ್ಕೆ ಬಂದರೆ ಧರ್ಮ ಜಾತಿ ಸಂಘ ಸಮಿತಿ ಸಮುದಾಯ ವರ್ಗ ಇತ್ಯಾದಿ ಹಲವು ವ್ಯವಸ್ಥೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಸಮಾಜದಲ್ಲಿ ಇಂದು ಸರ್ವೇ ಸಾಮಾನ್ಯ. ಈ ವ್ಯವಸ್ಥೆಗಳ ನಡುವೆ ಇರುವ ನಾವು ಸಂಘಟಿತರಾಗಿ ಒಗ್ಗೂಡಿ ಇತರರ ನಡುವೆ ತಲೆ ಎತ್ತಿದ್ದರೆ ನಮ್ಮ ಅಸ್ತಿತ್ವವೇ, ಒಂದು ವೇಳೆ ನಾವು ಅದರ ತಲೆ ಎತ್ತಲಿಲ್ಲ ಅಂತ ಹೇಳಿದರೆ ಇವತ್ತು ನಮ್ಮ ಅಸ್ತಿತ್ವ ಇರಲಿಕ್ಕೆ ಖಂಡಿತ ಸಾಧ್ಯವೇ ಅಂತ ಹೇಳಿ ನಾವು ಯೋಚಿಸಬೇಕಾಗುತ್ತದೆ. ಎಲ್ಲಿ ನಾವು ಹಿಂಜರಿತೇವೆಯೋ ಅಲ್ಲಿ ನಾವು ಹಿಂದೆಯೇ ಉಳಿಯುತ್ತೇವೆ. ಲೆಕ್ಕಕ್ಕುಂಟು ಆಟಕ್ಕಿಲ್ಲ. ತಮ್ಮ ತನವನ್ನು ಉಳಿಸಿಕೊಂಡು ತಾವು ಬೆಳೆಯುವುದರ ಜೊತೆಗೆ ತಮ್ಮವರನ್ನು ಕೂಡ ಮೇಲೆತ್ತಿಕೊಂಡು ಮುಂದಿನ ನಮ್ಮ ತಲೆಮಾರುಗಳು ನಮ್ಮದೇ ಪರಂಪರೆ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸಿ ಮುಂದಿನ ಮನ್ವಂತರಕ್ಕೂ ಪಸರಿಸಲು ನಮ್ಮ ವಂಶ ಕುಲ ಗೋತ್ರಗಳು ಚಿರವಾಗಿ ಉಳಿಯಲು ಈ ಸಂಘಟನೆಯೇ ಮೂಲ ಮಂತ್ರ. ಹೇಳಿ ಕೇಳಿ ನಮ್ಮದು ಯದುವಂಶ ಯಾದವ ಸಂಸ್ಕೃತಿ ಶ್ರೀಕೃಷ್ಣ ಬಲರಾಮರಂತಹ ಶಕ್ತಿ ಯುಕ್ತಿಶಾಲಿಗಳಿಂದ ಸಂರಕ್ಷಿಸಲ್ಪಟ್ಟಂತಹ ಬೆಳೆದು ಬಂದಂಥ ವಂಶ. ಇಲ್ಲಿ ನಮಗೆ ಎಲ್ಲವೂ ಇದೆ. ಇರುವ ಸಂಪತ್ತನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಈ ವ್ಯವಸ್ಥೆಗೆ ಪಣ ತೊಟ್ಟಿರುವ ಹಲವಾರು ಮುಖಂಡರು ಗಣ್ಯರು ನಮ್ಮ ಗರಡಿಯಲ್ಲಿದ್ದಾರೆ. ಅವರನ್ನು ಅನುಸರಿಸುತ್ತಾ ಅವರ ಮಾರ್ಗದರ್ಶನದಲ್ಲಿ ಸಹಕರಿಸುತ್ತಾ
ಅವರ ಜೊತೆಗೆ ನಾವೆಲ್ಲರೂ ಸೇರೋಣ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇವತ್ತು ಸಾಮಾನ್ಯವಾಗಿ ಮಹಿಳೆ ಮತ್ತು ಸಂಘಟನೆ, ಇವತ್ತು ನನ್ನಲ್ಲೂ ಒಂದು ಪ್ರಶ್ನೆ ಬಂತು ಈ ಸಮುದಾಯದ ಕಾರ್ಯಕ್ರಮದಲ್ಲಿ. ನಾವು ಯಾವತ್ತು ಮಹಿಳೆಗೆ ಎಲ್ಲ ರೀತಿಯಲ್ಲಿ ಗೌರವ ಕೊಡ್ತೇವೆ, ಮಹಿಳೆಯರನ್ನು ಗುರುತಿಸ್ತೇವೆ, ಯತ್ರ ನಾರಿ ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತೆಲ್ಲ ಹೇಳ್ತೇವೆ. ಆದರೆ ಇವತ್ತು ನಮ್ಮ ಸಮುದಾಯದ ಮಹಿಳೆಯನ್ನು ನಾನು ಇವತ್ತು ವೇದಿಕೆಯ ಸಭಾ ಕಾರ್ಯಕ್ರಮದಲ್ಲಿ ಗಮನಿಸಿಲ್ಲ ಅನ್ನುವಂಥದ್ದು ಒಂದು ವಿಷಾದವಿದೆ. ಯಾಕಂದರೆ ನಮ್ಮ ಸಮುದಾಯದ ಮಹಿಳೆಯನ್ನು ನಾವೇ ಗುರುತಿಸದಿದ್ದರೆ ಮತ್ತೆ ಉಳಿದವರು ಗುರುತಿಸಲಿಕ್ಕಿಲ್ಲ. ಯಾಕೆ ಇದನ್ನು ನಾನು ಇಲ್ಲಿ ಹೇಳೋದು ಸಮಂಜಸವೋ ಅಲ್ಲ ಅನಿಸ್ತಾ ಇದೆ, ಆದರೂ ಕೂಡ ನಾವು ಇದನ್ನು ಚಿಂತಿಸಬೇಕಿದೆ. ನಮ್ಮ ಸಮುದಾಯದ ಮಹಿಳೆ ಇವತ್ತು ವೇದಿಕೆಯಲ್ಲಿ ಇಲ್ಲ. ಒಂದು ಇಷ್ಟು ದೊಡ್ಡ ಸಮಾರಂಭ ಆಗುವಾಗ ಹಾಗಾದರೆ ಯಾದವ ಮಹಿಳೆಯರು ಯಾವುದಕ್ಕಾದರೂ ಕಮ್ಮಿ ಇದ್ದೇವೆಯಾ ಅನ್ನುವಂಥದ್ದು ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇದೆ. ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಹೆಣ್ಣು ವಿಭಿನ್ನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರಿದ್ದೇವೆ. ನಾವೀಗಾಗಲೇ ನೋಡಿದ್ದೇವೆ, ಆಕಾಶದ ಹತ್ರ ಹಾರಿ ಬಂದಂತಹ ನಮ್ಮ ಸುನೀತಾ ಮೇಡಮನ್ನು ಕೂಡ ನಾವು ಗಮನಿಸಿರ್ತೇವೆ. ಎಲ್ಲ ಕಲ್ಪನಾ ಚಾವ್ಲಾ ಆಗಲಿ ಎಲ್ಲ ಮಹಿಳೆ ಕೂಡ ಇವತ್ತು ಸಮಾಜದಲ್ಲಿ ಮುಂದುವರಿದ್ದಾಳೆ. ಆಗ ನಮ್ಮ ಸಮುದಾಯದ ಮಹಿಳೆ ಕೂಡ ಮುಂದುವರಿಬೇಕು. ಮುಂದಿನ ಯಾವುದೇ ಸಮಾರಂಭ ಆಗಲಿ, ಜಿಲ್ಲಾ ಸಮಾವೇಶ ಆಗಲಿ, ರಾಜ್ಯ ಸಮಾವೇಶ ಆಗಲಿ, ತಾಲೂಕು ಸಮಾವೇಶ ಆಗಲಿ, ಗ್ರಾಮದ ಸಮಾವೇಶ ಆಗಲಿ, ಅಲ್ಲಿ ಮಹಿಳೆಯನ್ನು ಕೂಡ ತಮ್ಮ ಜೊತೆಗೆ ಯಾದವ ಮಹಿಳೆಯನ್ನು ಕೂಡ ವೇದಿಕೆಯಲ್ಲಿ ಗುರುತಿಸುವುದಂತಲ್ಲ, ಸಭೆಯಲ್ಲಿ ಕೂರಿಸಬೇಕು ಅನ್ನೋದು ನನ್ನ ಎಲ್ಲ ಸಮುದಾಯದ ಬಾಂಧವರಲ್ಲೊಂದು ವಿನಂತಿ ಇದೆ. ಯಾಕಂದರೆ ಮಹಿಳೆಯನ್ನು ಹೊಗಳ್ತೇವೆ, ಎಲ್ಲ ರೀತಿಯಲ್ಲೂ ಅವಳಿಗೆ ಹೇಳ್ತೇವೆ, ಲಾಸ್ಟಿಗೆ ಮನೆಯಿಂದ ಹೊರಡುವಾಗ ಮನೆಯಲ್ಲಿ ಕೆಲಸ ಇದೆ ನೀನು ಮನೆಯಲ್ಲಿ ನಿಂತುಕೋ ಅಂತೇಳಿ ಅವಳನ್ನು ಬಿಟ್ಟು ಬರುವಂಥ ಪರಿಸ್ಥಿತಿ ಕೂಡ ಇರ್ತದೆ. ಪುರುಷರು ಮುಂದೆ ಬರಬಾರ್ದು ಅಂತಲ್ಲ, ಜೊತೆಗೂಡಿ ನಾವೆಲ್ಲ ಬರಬೇಕು ಅನ್ನೋದು ನನ್ನ ಆಶಯ. ಸಮಾಜದಲ್ಲಿ ಬಹುಮುಖ ಪ್ರತಿಭೆ ಇರುವಂಥ ಒಬ್ಬ ವ್ಯಕ್ತಿ ಅಂದರೆ ಅದು ಮಹಿಳೆ ಎಂದರೆ ತಪ್ಪಾಗದು. ಮಾತೆಯಾಗಿ, ಮಾತೃಯಾಗಿ, ಕರ್ತೃರಾಗಿ, ಕಾರಣಲಾಗಿ, ದರಿತ್ರಿಯಾಗಿ, ಧಾರಿಣಿಯಾಗಿ, ಹೀಗೆ ಯಾವ ವಿಧದಲ್ಲಿ ನೋಡಿದರೂ ಅದೇ ಪೂರ್ಣಗೊಳಿಸುವ ಪದ ಸ್ತ್ರೀ ಅಥವಾ ಮಾತೆ. ಮೊದಲು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬುದು ಎಲ್ಲರೂ ಒಪ್ಪುವಂಥದ್ದು. ಇದನ್ನು ಸ್ವಲ್ಪ ಮುಂದುವರಿಸಿದರೆ ಹೆಣ್ಣೊಂದು ಹುಟ್ಟಿದರೆ ಬಳಗ ಒಂದು ಸಮಾಜದ ಮುಂದೆ ಬಂದಂತಾಗ್ತದೆ, ಸಮಾಜವನ್ನು ಕಟ್ಟಿದಂತಾಗ್ತದೆ ಎನ್ನಬಹುದೇನೋ. ಯಾಕಂದರೆ ಇವತ್ತು ಶಾಲೆ ತೆರಿಬೋದು, ಆದರೆ ಸಮಾಜದಲ್ಲಿ ಹೆಂಗಸರು ಕೂಡ ಮುಂದೆ ಬಂದರೆ ಖಂಡಿತ ಆ ಸಮಾಜ ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹುಟ್ಟಿದ ಮಗುವಿನಿಂದ ಮೊದಲುಗೊಂಡರೆ ನಂತರ ದಿನಗಳಲ್ಲಿ ತನ್ನ ಸುತ್ತಲೂ ಒಂದು ವಲಯವನ್ನು ಸೃಷ್ಟಿಸಬಲ್ಲ ಶಕ್ತಿ ಹೆಣ್ಣಿಗಿದೆ. ಎಲ್ಲಿ ಬೇಕಾದರೂ ನೋಡಬಹುದು. ಪರಿಚಿತರು ಕನಿಷ್ಠ 2-3 ಜನ ಸೇರಿದರೆ ಸ್ವಲ್ಪ ಸಮಯ ಅವರು ಏನಂತ ಮಾಡ್ತಾರೆ ಅಂದರೆ ಮಾತಿಗೆ ತೊಡಗ್ತಾರೆ. ವಿಷಯ ಅವರವರ ಮನೆಯದ್ದು, ಗಂಡಂದು, ಮಕ್ಕಳದ್ದು, ಅಥವಾ ನಮ್ಮ ಮನೆಯ ಸೀರಿಯಲ್ಗಳು, ಟಿ ವಿಗಳಲ್ಲಿ ನೋಡಿದಂಥ ವಿಚಾರ, ಗಂಜಿ ಚಟ್ನಿ ಪಲ್ಯ ಅಂತಹನ್ನು ಹರಟೆ ಹೊಡೆಯುತ್ತಾ ಕೊನೆಗೆ ನನಗೆ ಅರ್ಜೆಂಟ್ ಇದೆ, ಮನೆಯಲ್ಲಿ ಬೇರೆ ಕೆಲಸ ಇದೆ ಅಂತೇಳಿ ದೂರ ಆಗುವಂಥದ್ದು ಇದೆ. ಆದರೆ ಸಣ್ಣ ಸಮಯವನ್ನು ವಿನಿಯೋಗಿಸುವ ತಾಳ್ಮೆ ತೆಗೆದುಕೊಳ್ಳುವುದು ಇದೆಲ್ಲ ಕೂಡ ಸಂಘಟನೆಯ ಒಂದು ಭಾಗ. ಇದೇ ವಿಚಾರವನ್ನು ಸ್ವಲ್ಪ ವಿಶಾಲವಾಗಿ ಯೋಚಿಸಿದರೆ ಎಲ್ಲ ತಾಯಿಯಂದರಿಗೆ ದೊಡ್ಡ ಚಿಂತೆ ಪಕ್ಕದ ಮನೆಯವರಷ್ಟು ನಮ್ಮ ಮಕ್ಕಳು ಓದಿನಲ್ಲಿ ಮುಂದಿಲ್ಲ ಅನ್ನುವಂಥದ್ದು. ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ನೋಡುವಂಥದ್ದು, ನನ್ನ ಮನೆಯ ಮಗಳು 85% ತಗೊಂಡಿದ್ರು, ಪಕ್ಕದ ಮನೆಯವ 84% ತಗೊಂಡ್ರೆ, ನನ್ನ ಮನೆಯ ಮಗಳು 85% ತಗೊಂಡಿರ್ತಾಳೆ, ಪಕ್ಕದ ಮನೆಯವನು 84% ತಗೊಂಡಾಗ ನಮಗೆ ಒಂದಷ್ಟು ಸಣ್ಣ ಕೀಳರಿಮೆ, ಏನೋ ಒಂದು ಕಣ್ಣೂರಿ, ನನ್ನ ಮಗಳಷ್ಟೇ ಸಾಧನೆ ಮಾಡ್ತಾ ಇದ್ದಾರೋ, ನನ್ನ ಮಗನಷ್ಟೇ ಬೆಳೀತಾ ಇದ್ದಾರೋ ಅನ್ನೋ ಕಣ್ಣೂರಿ ಕೂಡ ನಮ್ಮಲ್ಲಿ ಸಾಮಾನ್ಯವಾಗಿದೆ. ಅದನ್ನು ನಾವು ಬಿಡಬೇಕಾಗ್ತದೆ. ಅದನ್ನು ಬಿಟ್ಟರೆ ಮಾತ್ರ ಸಂಘಟನೆ ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇದೇ ವಿಚಾರವನ್ನು ಸ್ವಲ್ಪ ವಿಶಾಲವಾಗಿ ಯೋಚಿಸಿದರೆ ಎಲ್ಲ ತಾಯಿಯಂದರಿಗೂ ಒಂದು ದೊಡ್ಡ ಚಿಂತೆ ಇದುವೇನೆ. ಅಂದರೆ ನನ್ನ ಮಗು ವಿದ್ಯೆಯಲ್ಲಿ ಸ್ವಲ್ಪ ಹಿಂದುಳಿದೆ ಅಂತ ಹೇಳಿದರೆ ಇನ್ನು ನನ್ನ ಮಗನಿಂದ ಏನೂ ಸಾಧ್ಯ ಇಲ್ಲ ಅನ್ನುವಂಥ ಚಿಂತನೆ ಮೂಡ್ತದೆ. ಖಂಡಿತ ತಮ್ಮಲ್ಲೊಂದು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ 1 ಅಥವಾ 2 ಹೆಣ್ಣು ಮಕ್ಕಳು ಇರ್ತಾರೆ. ಆದರೆ ಹೆಣ್ಣು ಮಕ್ಕಳಿಗೆ ನಾವು
ಶಿಕ್ಷಣವನ್ನು ಕೊಟ್ಟಿರ್ತೇವೆ, ಗಂಡು ಮಕ್ಕಳಿಗೂ ಶಿಕ್ಷಣವನ್ನು ಕೊಡ್ತಿದ್ದೇವೆ. ಆದರೆ ಗಂಡು ಮಕ್ಕಳು ಇದ್ದಾಗ ಮನೆಯವರಿಗೆ ಏನೋ ಒಂದು ಜಂಬ ಇರ್ತದೆ, ನನ್ನ ಮಕ್ಕಳೆಲ್ಲರೂ ನನ್ನ ಮಗ ಹುಷಾರಿದ್ದಾನೆ ಅಂತೇಳಿ ಬಹಳ ಶಿಕ್ಷಣವನ್ನು ಕೊಟ್ಟಿರ್ತೇವೆ, ಅಥವಾ ಅವನನ್ನು ಅಮೇರಿಕಕ್ಕೋ ಇನ್ನೆಲ್ಲಿಗೋ ಉದ್ಯೋಗಕ್ಕಾಗಿ ಕಳಿಸಿರ್ತೇವೆ. ಕೊನೆಗೆ ಏನಾಗ್ತಾ ಇದೆ ಅಂತೇಳಿದರೆ, ಕೊನೆಯ ಕಾಲಕ್ಕೆ ಅವರಿಗೆ ತನ್ನ ಮಕ್ಕಳೇ ಏನೋ ಒಂದು ಕಷ್ಟದ ಸಂದರ್ಭದಲ್ಲಿ ಭಾಗವಹಿಸ್ಲಿಕ್ಕೆ ಆಗದಂಥ ಪ್ರಸಂಗಗಳು ಕೂಡ ಎದುರಾಗ್ತದೆ. ಕೇವಲ ಅಂಕಗಳಿಗೆ ಸೀಮಿತವಾಗಿಡದೆ ಸಮಾಜದಲ್ಲಿ ಮತ್ತು ಮಕ್ಕಳು ನಮ್ಮ ಜೊತೆಗೆ ಇವತ್ತು ಒಂದೇನೋ ಕಾರ್ಯಕ್ರಮ ಇದ್ದರೆ ಮಕ್ಕಳು ಹೊರಡುವುದೇ ಇಲ್ಲ. ತಾವೆಲ್ಲ ಗಮನಿಸಿರ್ಬೋದು, ಯುವಕರು ಅಥವಾ ಯುವತಿಯರಿದ್ದರೆ ಅವರು ಕಾರ್ಯಕ್ರಮಗಳಿಗೆ, ನೀವು ಮದುವೆಗೆ ಹೋಗುವ ಅಂತ ಹೇಳಿದರೆ ಅವರನ್ನು ಒತ್ತಾಯ ಮಾಡಿ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ನಮಗೆ ಎದುರಾಗಿದೆ. ತಾಯಂದರು ಹೇಳಿದ ಮಾತುಗಳನ್ನು ಕೂಡ ಮಕ್ಕಳು ಕೇಳುವುದಿಲ್ಲ. ಹೆಚ್ಚಿನದಾಗಿ ನಾವು ಕೂಡ ಅದನ್ನೇ ಮಾಡಿರ್ತೇವೆ. ಸಣ್ಣ ಪ್ರಾಯದಲ್ಲೇ ಮಕ್ಕಳಿಗೆ ತಾಯಿ ತಂದೆಯ ಪ್ರೀತಿಯೇ ಸಿಕ್ಕಿರುವುದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಯಾಕಂದರೆ ಮಕ್ಕಳನ್ನು ನಾವು ಸಾಮಾನ್ಯವಾಗಿ ಬೇಬಿ ಸಿಟ್ಟಿಂಗಿಗೆ ಅಂತ ಸೇರಿಸಿ ಬಿಡ್ತೇವೆ. ಬೇಬಿ ಸಿಟ್ಟಿಂಗಿನ ಉದ್ದೇಶ, ಮಕ್ಕಳೇನು ಮಾಡ್ತಾರೆ, ಮಕ್ಕಳನ್ನು ನಮಗೆ ಎಲ್ಲ ಗಂಡ ಹೆಂಡತಿ ಇಬ್ಬರು ಕೂಡ ಉದ್ಯೋಗದಲ್ಲಿರ್ತಾರೆ, ಮಕ್ಕಳನ್ನು ಕರ್ಕೊಂಡೋಗಿ ಬೇಬಿ ಸಿಟ್ಟಿಂಗ್ ಹಾಕಿರ್ತಾರೆ. ಮಕ್ಕಳಿಗೆ ತಂದೆ ತಾಯಿಯ ಪ್ರೀತಿ ಕಡಿಮೆ ಆಗ್ತದೆ. ಹೇಗಿದ್ದರೂ ಸಂಜೆ ಬರೋದು, ಶಾಲೆ ಅವರ ಉದ್ಯೋಗವನ್ನು ಬಿಟ್ಟು ಅವರು ಸಂಜೆ ಬರುವಂಥದ್ದು ಯಾವುದೋ ಹಾಸ್ಟೆಲ್ಲ ಯಾವುದೋ ಕಡೆಗೆ ಹಾಕಿರ್ತೇವೆ. ಕೊನೆಗೆ ಏನಾಗ್ತದೆ ಅಂದರೆ, ನಮಗೆ ಹಣದ ಆಮಿಷ, ನಾವು ಹಣವನ್ನೇ ಹೆಚ್ಚು ಬಯಸುವ ಕಾರಣ ನಾವು ಉದ್ಯೋಗದ ಕಡೆ ಜಾಸ್ತಿ ಒಲವು ತೋರಿಸ್ತಿರ್ತೇವೆ. ಆದರೆ ನಮ್ಮ ಮಕ್ಕಳ ಕಡೆ ಚಿಂತನೆ ಮಾಡಿರುವುದಿಲ್ಲ, ಮಕ್ಕಳನ್ನು ಬೇಬಿ ಸಿಟಿ. ಕೊನೆಗೆ ಇದೇ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ, ದೊಡ್ಡದಾದಾಗ ಅವರ ಮನಸ್ಸಲ್ಲಿ ಒಂದೇ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು ಅನ್ನೋದಂತೆ ಮಾತ್ರ. ಅಂದರೆ ಇಲ್ಲಿ ಜೀವನದ ಮೌಲ್ಯಗಳು, ತಂದೆ ತಾಯಿಯ ಪ್ರೀತಿಗಳು ಅವರಿಗೆ ಬೇಡ. ಯಾಕೆ ಬೇಡ ಅಂತ ಹೇಳಿದರೆ, ತಾವು ಮಾಡಿರುವಂಥದ್ದು ಅದುವೇ. ಸಣ್ಣ ಪ್ರಾಯದಲ್ಲಿ ಮಕ್ಕಳಿಗೆ ಕಷ್ಟ ಆಗ್ತದೆ, ನನಗೆ ಉದ್ಯೋಗಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಬೇಬಿ ಸಿಟ್ಟಿಂಗಿಗೆ ಸೇರಿಸಿರ್ತೀರಿ. ಕೊನೆಗೆ ಅದುವೇ ಮಗು ನಿಮ್ಮನ್ನು ನೋಡಿ ಏನು ಮಾಡ್ತಾರೆ, ಉದ್ಯೋಗಕ್ಕೆ ಹೋಗಬೇಕು, ದುಡ್ಡು ಮಾಡಬೇಕು ಅಂತೇಳಿ ಅವರು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಕಳಿಸುವಂಥ ಪರಿಸ್ಥಿತಿ ಕೂಡ ಎದುರಾಗ್ತದೆ. ಅಂದರೆ ಅಲ್ಲಿ ಪ್ರೀತಿ ಮುಖ್ಯ ಅಲ್ಲ, ಹಣ ಮುಖ್ಯ ಅನ್ನುವಂಥದ್ದನ್ನು ನಾವೇ ಅವರಿಗೆ ಹೇಳಿಕೊಟ್ಟಿರ್ತೇವೆ. ನಮಗೆ ಅದೇ ಸಣ್ಣ ಪ್ರಾಯದಲ್ಲೇ ಮಗುವನ್ನು ಈ ಥರದ ಶಿಕ್ಷಣ ಅಂತ ಶಾಲೆಗಳಿಗೆ ಅಥವಾ ಇನ್ನೊಬ್ಬರ ಕೈಗೆ ಬಿಟ್ಟಿರ್ತೇವೆ ಹೊರತು ನಾವು ಒಂದು ಜಾಗೃತರಾಗುವುದಿಲ್ಲ. ನಾವು ನಮ್ಮ ಸಂಸ್ಕಾರ ಅಥವಾ ನಮ್ಮ ಸಂಘಟನೆ, ನಮ್ಮ ಸಮುದಾಯದಗಳಿಗೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗುವಂಥದ್ದು ಇದೆಲ್ಲ ಕಡಿಮೆಯಾಗಿದೆ. ಮಕ್ಕಳಿಗೆ ಸಂಸ್ಕಾರದ ಕೊರತೆ ಕೂಡ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಟ್ಟಿನಲ್ಲಿ ಈ ಸಂಘಟನೆಯ ಪಾಠವನ್ನು ನಾವು ಜೇನು ಹುಳುಗಳಿಂದ ಕಲಿಬೇಕು. ಸಿಹಿಯನ್ನೇ ಸಂಗ್ರಹಿಸಿ ಶೇಖರಿಸುವಂಥದ್ದು. ಆದರೂ ಕೂಡ ಜೇನು ಸಿಹಿ ತೆಗೆದರೆ ಅಷ್ಟು ಬೇಗ ಅದಕ್ಕೆ ಜೇನಿನ ಸಿಹಿಯನ್ನು ತೆಗೆದುಕೊಂಡ್ರೆ ಅದು ಸುಮ್ಮನೆ ಇರ್ತದೆ, ನಿಮಗೆ ತೊಂದರೆ ಕೊಡೋದಿಲ್ಲ. ಆದರೆ ನೀವೆಲ್ಲಾದರೂ ತೊಂದರೆ ಕೊಟ್ಟರೆ ಗುಂಪು ಮಾಡಿ ದಾಳಿ ಮಾಡೋದು, ಕಚ್ಚಿ ಸಾಯಿಸುವುದು, ಇದು ಅದರ ಒಂದು ಗುಣ. ಯಾಕಂದರೆ ಅದು ಜೇನನ್ನು ತೆಗಿಲಿಕ್ಕೆ ಬಿಡ್ತದೆ. ಅದೇ ನೀವು ಅದಕ್ಕೊಂದು ಕಲ್ಲು ಹೊಡೆದು ನೋಡಿ, ನಿಮ್ಮನ್ನು ಬೆರೆಸಿಕೊಂಡು ಬಂದದು ಕಚ್ಚಲಿಕ್ಕೆ ಬರ್ತದೆ. ಇದು ಒಂದು ಕ್ಷಣಿಕ ಜೀವನ, ಹೆಸರು ಮಾತ್ರ ಎಂದಿಗೂ ಎನ್ನುವಂಥದ್ದನ್ನು ಸಿಹಿಯಾದ ಜೇನು ತೋರಿಸ್ತದೆ. ಹೀಗೆ ನಮ್ಮ ಸಮಾಜ ಇರಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಜೊತೆಗೆ ಒಂದಷ್ಟು ಸಣ್ಣ ವಿಚಾರಗಳನ್ನು ತಮ್ಮ ಮುಂದೆಗೆ ಇಡ್ತೇನೆ. ನಾವು ಸಮಾಜದಲ್ಲಿ ಸಂಘಟನೆ ಅದು ಇದು ಏನೇನೋ ಹೇಳ್ತೇವೆ, ಆದರೆ ಯಾವುದೋ ಒಂದು ಹೆಣ್ಣು ಮಕ್ಕಳು ಅಥವಾ ಯಾವುದೋ ಒಂದು ಕುಟುಂಬದವರು ಮೇಲೆ ಬರೋದು ಅಂತ ಹೇಳಿದರೆ, ನಾವೇ ಇವತ್ತು ನಮ್ಮ ಮಕ್ಕಳಿಗೆ ಸಿಗ್ತದ ಸ್ಟೇಜ್, ನನಗೆ ಸಿಗ್ತದ? ಒಂದು ವೇಳೆ ನಾನಿವತ್ತು ಅಧ್ಯಕ್ಷ ಆಗಿದ್ದರೆ, ಈ ಸಂಘಟನೆಯ ಒಬ್ಬ ಅಧ್ಯಕ್ಷ ಆಗಿದ್ದರೆ, ನಾನು ನನ್ನ ಅವಧಿಯಲ್ಲಿ ಮಾತ್ರ ಅಧ್ಯಕ್ಷಗಿರಿಯನ್ನು ಉಳಿಸಿಕೊಂಡು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಶ್ರಮಿಸ್ತೇನೆ. ಅದೇ ನಾಳೆ ನೆಕ್ಸ್ಟ್ ನಿಮ್ಮನ್ನು ಯಾರನ್ನಾದರೂ ಅಲ್ಲಿ ಅಧ್ಯಕ್ಷರಾಗಿ ಸೂಚಿಸಿದರೆ, ಈ ಅಧ್ಯಕ್ಷ ಬರುವುದೇ ಇಲ್ಲ ನೆಕ್ಸ್ಟ್ ಸಭೆಗೆ, ಮತ್ತೆಲ್ಲಿಂದ ಸಂಘಟನೆ ಉಳಿತದೆ? ಜೊತೆಗೆ ಒಂದು ಹೆಣ್ಣು ಮಗಳಾಗಲಿ, ಒಂದು ಹೆಣ್ಣಿನ ಒಂದು 10 ಒಳ್ಳೆ ಗುಣ ಇರ್ತದೆ, ಯಾರಿಗಾದ್ರೂ ಒಂದು 10 ಒಳ್ಳೆ ಗುಣ ಇರ್ತದೆ. ಆದರೆ ನಾವು 10ರಲ್ಲಿ 2 ಕೆಟ್ಟ ಗುಣಗಳನ್ನು ಹುಡುಕಿ ನಾವು ಆಚೆ ಈಚೆ ಪ್ರಚಾರ ಮಾಡಿ, ಅವಳ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಹೇಳಿ, ಸಂಬಂಧಗಳನ್ನು ಹಾಳು ಮಾಡಿ, ಪರಸ್ಪರ ಈಗಾಗಲೇ ಒಬ್ಬರು ಭಾಷಣದಲ್ಲಿ ಬೆಳಗಿನ ಉದ್ಘಾಟನೆ ಭಾಷಣದಲ್ಲಿ ಹೇಳಿದರು, ನಾವು ಒಂದು ಮನೆಯಲ್ಲಿ 10 ಜನ ಅಥವಾ 5 ಜನ ಇದ್ದಾಗ ಚೆನ್ನಾಗಿಲ್ಲದೆ, ಸಂಘಟಿತರಾಗಿ ಇಲ್ಲದೆ ನಾವು ಸಮಾಜವನ್ನು ಸಂಘಟಿಸಲಿಕ್ಕೆ ಸಾಧ್ಯವಾ ಅಂತ ಹೇಳಿದರು. ಖಂಡಿತ ಹೇಳ್ತಾ ಇದ್ದೇನೆ, ಪರಸ್ಪರ ನಮ್ಮಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಉಳಿದ್ರೆ ಮಾತ್ರ ಸಂಘಟನೆ ಆಗಲಿ, ಸಮುದಾಯ ಆಗಲಿ, ಯಾವುದಾಗಲಿ ಉಳಿಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಆದಷ್ಟು ಒಂಥರ ನೆಗೆಟಿವನ್ನು ಹೆಕ್ಕುವಂಥದ್ದು ಸಾಮಾನ್ಯವಾಗಿ ಕಾಣ್ತಾ ಇದೆ. ಒಳ್ಳೆಯದನ್ನು ಗುರುತಿಸುವುದಕ್ಕಿಂತ
ಅವರ ನೆಗೆಟಿವ್ ಅಥವಾ ಏನಾದರೂ ಒಂದು ಕೆಟ್ಟದ್ದನ್ನು ಎತ್ತಿ ಎತ್ತಿ ಹಿಡಿಯುವಂಥದ್ದಾಗ್ತಾ ಇದೆ. ಅದನ್ನು ಬಿಡಬೇಕು. ನಮ್ಮ ಸಂಘಟನೆ ಅನ್ನುವಂಥದ್ದು, ಸಮುದಾಯ ಅಥವಾ ಸಂಘಟನೆ ಬೆಳಿಬೇಕಿದ್ರೆ ಇವತ್ತು ಯಾದವ ಅಂದರೆ, ಈಗ ಕೆಲವರು ಹೇಳ್ತಾರೆ ಈಗ ಕೆಲವು ಸಭೆಗಳಲ್ಲಿ, ನಾನೀಗ ಇವತ್ತಿನ ಸಭೆಯಲ್ಲಿ ಕೇಳಿದೆ, ಹಿಂದುಳಿದ ಸಮಾಜ, ಎಲ್ಲೋ ಒಂದು ಕಡೆ ನನಗೆ ನೋವಾಯಿತು. ಯಾಕೆ ನಾವು ಹಿಂದುಳಿದಿಲ್ಲ ಯಾಕೆ ಅಂತ ಹೇಳಿದ್ರೆ, ಎಲ್ಲರೂ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಆದರೂ ಸಮಾಜದ ಮುಂದೆ ಇದ್ದಾನೆ. ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ಹೋದರೆ, ರಾಜಕೀಯ ಕ್ಷೇತ್ರದಲ್ಲಿ ಮಣಿಯಾಣಿ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಇರ್ತಾನೆ, ಅಲ್ಲಿ ಲೀಡರ್ಶಿಪ್ ತಗೊಂಡಿರ್ತಾನೆ. ಜೊತೆಗೆ ಇನ್ನು ಯಾವುದೋ ಸಂಘ, ಆರೋಗ್ಯ ಇಲಾಖೆಗೆ ಅಥವಾ ಆರೋಗ್ಯ ಇಲಾಖೆ ಒಬ್ಬ ಶ್ರೇಷ್ಠ ಡಾಕ್ಟ್ರು ನಮ್ಮ ಸಮುದಾಯದವರು ಇರ್ತಾರೆ, ನಾವು ಗುರುತಿಸುವಲ್ಲಿ ಹಿಂದೆ. ಸಾರಿಗೆ ಇಲಾಖೆಗೆ ಹೋದರೆ ಸಾರಿಗೆ ಇಲಾಖೆಯವರು ಇದ್ದಾರೆ. ಇನ್ನು ಸಂಗೀತ ಕ್ಷೇತ್ರಕ್ಕೆ ಅಥವಾ ಭಜನೆ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಂಥ ಸಂಧ್ಯಕ್ಕ ಇದ್ದಾರೆ. ನಾವು ಹೇಳಬಾರ್ದು ಅಂದರೆ, ಒಬ್ಬನನ್ನು ಹೊಗಳಿಕೆ ಅಂತಲ್ಲ, ಸಣ್ಣ ಅವರೇನು ಬಹಳ ಎಜುಕೇಷನ್ ಎದ್ದುಕೊಂಡು ಸಾಧನೆ ಮಾಡಿದವರಲ್ಲ, ಆದರೆ ಸಮುದಾಯದವ್ರ ಹತ್ರ ಸೇರ್ತಾ ಇನ್ನೊಂದಷ್ಟು ಕಲ್ತಿರ್ತಾರೆ. ಅದನ್ನು ಬಹಳ ಅದ್ಭುತವಾಗಿ ಹಾಡಿಕೊಂಡು 1,000 ಭಜನೆಗಳು ಅವರಿಗೆ ದೀರ್ಘವಾಗಿ ಕಂಠಪಾಠ ಹೇಳ್ತಾರೆ. ಬಹಳ ಅಥವಾ ಒಂದು PU ಡಿಗ್ರಿ ಅಥವಾ ದೊಡ್ಡ ಮಟ್ಟದ ಶಿಕ್ಷಣ ಪಡೆದವರಲ್ಲ, ಭಜನೆಯನ್ನು ಕೇಳಿ ಕೇಳಿ ಕಲಿತಂತ. ಅವರ ಶಿಕ್ಷಣ, ಅವರ ಕಲಿಕೆ ಅವರಲ್ಲೇ ಉಳಿಬಾರ್ದು. ಏನಾಗ್ತದೆ ಅಂತ ಹೇಳಿದರೆ, ಈಗ ಅವರಿಗೆ ಭಜನೆ ಬರ್ತದೆ, ಅವರೇ ಹಾಡ್ತಾ ಇರೋದು. ನನ್ನಲ್ಲೇನೋ ಸಾಧನೆ ಇದೆ, ನಾನು ಯಾವುದೋ ಒಂದು ಗ್ರಂಥಾಲಯ ಇಲಾಖೆಯಲ್ಲಿ ಕೆಲಸದಲ್ಲಿರ್ಬೋದು, ಅಥವಾ ಒಬ್ಬ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರ್ಬೋದು, ಸೈನಿಕರಾಗಿ ಇರುವವರು ಇರ್ಬೋದು, ಅಥವಾ ಟೀಚರ್ಗಳಾಗಿರ್ಬೋದು, ಅಥವಾ PDOಗಳಾಗಿರುವವರು ನಮ್ಮ ಸಮುದಾಯದಲ್ಲಿ ಇದ್ದಾರೆ, ಮಾಸ್ಟರ್ಗಳಾಗಿರುವವರು ಇದ್ದಾರೆ, ಲೆಕ್ಚರ್ಗಳಾಗಿರುವವರು ಇದ್ದಾರೆ. ನಾವೇನು ಮಾಡ್ಬೋದು ನಮ್ಮ ಸಮುದಾಯಕ್ಕೆ? ನಮ್ಮ ಸಮುದಾಯದಲ್ಲಿ ಬಹಳ ಶಿಕ್ಷಣವನ್ನು ಪಡೆದಂಥ ಹೆಣ್ಣು ಮಕ್ಕಳು ತುಂಬ ಜನ ಇದ್ದಾರೆ, ಕಲಿಕೆಯ ಜ್ಞಾನವನ್ನು ಪಡೆದಂಥ ಹೆಣ್ಣು ಮಕ್ಕಳು ತುಂಬ ಜನ ಇದ್ದಾರೆ. ಇಲ್ಲಿರುವಂಥ ಪ್ರಿನ್ಸಿಪಾಲ್ಗೆ ಅವಳಿಗೆ ಒಂದು ಲೆಕ್ಚರ್ ಪೋಸ್ಟ್ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ವೋ? ಇಲ್ಲಿರುವ ಡಾಕ್ಟ್ರಿಗೆ ಒಬ್ಬ ಡಾಕ್ಟ್ರನ್ನು, ಇನ್ನೊಬ್ಬ ನಮ್ಮ ಸಮುದಾಯದ ಒಬ್ಬ ಡಾಕ್ಟ್ರನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ವೋ? ಒಬ್ಬ ಗ್ರಂಥಾಲಯದ ಮೇಲ್ವಿಚಾರಕ್ಕೆ ಇನ್ನೊಬ್ಬ ಗ್ರಾಮದಲ್ಲಿ ಒಂದು ಗ್ರಂಥಪಾಲಕಿಯನ್ನು ಎತ್ತಲಿಕ್ಕೆ ಸಾಧ್ಯ ಇಲ್ವೋ? ಒಬ್ಬ ಅದ್ಭುತ ಡ್ರೈವರಿಗೆ ಇನ್ನೊಬ್ಬನಿಗೆ ಡ್ರೈವರ್ ಹುದ್ದೆ ಕೊಡಲಿಕ್ಕೆ ಸಾಧ್ಯ ಇಲ್ವೋ? ಯಾವುದೇ ವ್ಯವಸ್ಥೆಗಳು ನಮ್ಮಲ್ಲಿ ಸಾಧ್ಯ ಇದ್ದರೂ ಕೂಡ ನಾವು ಎಲ್ಲೋ ಒಂದು ಕಡೆ ನನ್ನಿಂದ ಅವನು ಮೇಲೆ ಹೋಗಬಾರ್ದು, ನನ್ನಿಂದ ಅವ ಮೇಲೆ ಹೋಗಲೇಬಾರ್ದು. ನನ್ನ ಮಕ್ಕಳು ಮಾತ್ರ ಬೆಳಿಬೇಕು, ನಾನೇ ಅಧ್ಯಕ್ಷ ಆಗಿರಬೇಕು, ನಾನೇ ಎಲ್ಲ ಸ್ಟೇಜಲ್ಲೂ ನಾನೇ ಮಿಂಚಬೇಕು, ನಾನು ಆ ಸಭೆಯಿಂದ ಹೇಳಲಿಕ್ಕೆ ತಯಾರೇ ಇಲ್ಲ. ನಾನಾದ ಮೇಲೆ ನನ್ನ ಮಗ, ನಾನಾದ ಮೇಲೆ ನನ್ನ ಮಕ್ಕಳು, ಇದೇ ಒಂದು ಭಾವನೆಯನ್ನು ಬಿಟ್ಟು ಇತರರನ್ನು ಕೂಡ ವೇದಿಕೆಯ ಮುಂಭಾಗಕ್ಕೆ ತರಲಿಕ್ಕೆ ನಮಗೆ ಯಾವತ್ತು ಸಾಧ್ಯ ಆಗ್ತದೋ, ಆ ವಿಶಾಲ ಮನಸ್ಸು ನಮಗೆ ಯಾವಾಗ ಬರ್ತದೋ, ಯಾವಾಗ ನಮಗೆ ನಂಬಿಕೆ ಬರ್ತದೋ, ಯಾವಾಗ ಪರಸ್ಪರ ನಮ್ಮಲ್ಲಿ ತಾಳ್ಮೆ ಇರ್ತದೋ, ನಮ್ಮಲ್ಲಿ ಇದು ಯಾವುದು ಇಲ್ಲ ಅಂತ ಅನಿಸ್ತಾ ಇದೆ. ಕೆಲವೊಮ್ಮೆ ಎಲ್ಲರಿಗೂ ಅಲ್ಲ, ಎಲ್ಲರನ್ನೂ ಹೇಳ್ತಾ ಇದ್ದ, ಕೆಲವೊಮ್ಮೆ ಒಂದು ಹುಡುಗಿ ಅಥವಾ ಇನ್ಯಾರೋ ಒಂದು ಹುಡುಗ ಏನೋ ಒಂದು ಸಾಧನೆ ಮಾಡಿ, ಅವಳನ್ನು ಗೊತ್ತುಂಟು, ಅವಳು ಅವತ್ತು ಹೇಗಿದ್ಲು ಅಂತ ನಂಗೆ ಗೊತ್ತುಂಟು, ಅವಳು ಹೇಗೆ ಇದ್ಲು ಗೊತ್ತಾ, ಹಿಂದೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ಲು, ಇವತ್ತು ಭಾಷಣ ಬಿಡ್ತಾಳೆ. ಕೂಲಿ ಕೆಲಸಕ್ಕೆ ಹೋದದ್ದು ಅವಳ ತಪ್ಪಲ್ಲ, ಅವಳ ಬಡತನ ಅಥವಾ ಅವಳ ಹಿಂದೆ ಇರುವ ಬ್ಯಾಕ್ಗ್ರೌಂಡ್ ಆ ಥರ ಇದ್ದಿರ್ಬೋದು. ಅವಳು ಕೆಟ್ಟ ದಾರಿಗೆ ಹೋಗ್ಲಿಕ್ಕೆ ಯಾಕೆ ನಮ್ಮ ಸಮುದಾಯ ಅವಳನ್ನು ಮೇಲೆತ್ತಲಿಕ್ಕೆ ಹೋಗಲಿಲ್ಲ? ನಾವು ಯೋಚಿಸುವುದಿಲ್ಲ. ಯಾವಾಗ ನಮ್ಮಲ್ಲಿ ತಾಳ್ಮೆ, ಹೊಂದಾಣಿಕೆ, ಸಂಘಟನಾ ಮನೋಭಾವನೆ, ಎಲ್ಲರನ್ನೂ ಸಂಘಟಿಸುವಂಥ ಮನೋಭಾವನೆ ಬೇಕು. ಜೊತೆಗೆ ನಮ್ಮಲ್ಲಿ ಬಹಳ ಇಲ್ಲದೇ ಇರುವಂಥದ್ದು ನಂಬಿಕೆ. ಪರಸ್ಪರ ವ್ಯಕ್ತಿಯ ಮೇಲೆ ನಂಬಿಕೆ ಇಲ್ಲ. ಅವನೇನೋ ಒಂದು ಒಳ್ಳೆ ಸಜೆಷನ್ ಕೊಟ್ಟರು, ಇವ ಎಂತಕ್ಕೂ ನನ್ನನ್ನು ಗುಂಡಿಗೆ ಹಾಕ್ಲಿಕ್ಕೆ ಹೇಳ್ತಾ ಇದ್ದಾನೆ ಅಂತೇಳಿ ನಾವು ಯೋಚಿಸುವುದು. ನಾವು ಸ್ವಲ್ಪ ಪಾಸಿಟಿವ್ ಆಗಿ ಯೋಚಿಸಿ ಅವನ ಜೊತೆ ಸೇರಲಿಕ್ಕೆ ಮನಸ್ಸು ಮಾಡುವುದೇ ಇಲ್ಲ. ಒಂದು ಸಲ ನೀವು ಯಾವುದೋ ಒಬ್ಬ ವ್ಯಕ್ತಿಯೊಟ್ಟಿಗೆ ಮನಸ್ತಾಪ ಆಗಿಬಿಟ್ರೆ, ನೀವು ಸತ್ರೂ ಅವನು ನಿಮ್ಮನ್ನು ಅದನ್ನೇ ಹೇಳ್ತಾ ಇರ್ತಾನೆ. ಪರಿಸ್ಥಿತಿ ಅಲ್ಲಿವರೆಗೆ ಬಂದಿದೆ. ಯಾಕಂತ ಹೇಳಿದರೆ ಅವನು ಹೊಂದಾಣಿಕೆ ಮಾಡಿದರೂ ಕೂಡ ಅವನನ್ನು ಒಪ್ಪುವುದಿಲ್ಲ. ಒಮ್ಮೆ ನೀವು ಅವನನ್ನು ಟೀಕೆ ಮಾಡಲಿಕ್ಕೆ ಶುರು ಮಾಡಿದರೆ ಕೊನೆಯವರೆಗೂ ಟೀಕೆ ಮಾಡ್ತಾ ಇದ್ದಾನೆ. ನಾನು ಅವರ ಜೊತೆ ಬದಲಿಸುವ, ಸಂಘಟನೆಯನ್ನು ಬದಲಾವಣೆ ಮಾಡುವ ಹಾಗೆ ಮುಂದುವರಿದ್ದೀವಿ. ಈಗ ನನಗೆ ಇಲ್ಲಿ ಖುಷಿಯಾಗಿದೆ. ಯಾಕೆಂದರೆ ಪಾಣಾಜೆ ಇಲ್ಲಿಯ ಶಿವಪ್ರಸಾದ್ ಸರ್ ಅವರು, ನಾನು ಗಮನಿಸಿದಾಗೆ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ ನಂತರದ ದಿನದಿಂದ ಎಲ್ರಿಗೂ ಆಗಿರ್ಬೋದು, ಎಲ್ರಿಗೂ ಖಂಡಿತ ಆ ಮನುಷ್ಯ ಅದೇ ಥರ ಮೆಸೇಜ್ ಹಾಕಿರ್ಬೋದು ಅನ್ನೋದು ನನ್ನ ಭಾವನೆ. ನಾಳ್ದು ಆ ಕಾರ್ಯಕ್ರಮವನ್ನು ಪ್ರತಿ ಸಲ ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡೋದು, ನಾವು ಅದನ್ನು ಗಮನಿಸ್ತೇವೋ ಇಲ್ವೋ ಏನೋ ಗೊತ್ತಿಲ್ಲ. ನಾಳೆ ತುಳಸಿ ಮಾಲೆ ತನ್ನಿಂದ ಕೂಡ ನನ್ನ ಮೊಬೈಲಿಗೆ ಮೆಸೇಜ್ ಬಂದಿದೆ.
ಸೊ ಅದು ಸಂಘಟನಾ ಮನೋಭಾವನೆ. ಸಂಘಟನೆ ಬೇಕು ಅನ್ನೋ ಮನಸ್ಥಿತಿ ಇದ್ರೆ ಮಾತ್ರ ಅದು ಸಾಧ್ಯ. ಯಾಕಂದ್ರೆ ನಾನು ತರ್ತೇನೆ ಅಂತ ಹೇಳಿ ನಾನು ತರುವುದಿಲ್ಲ ಅನ್ನೋದು ಕೂಡ ಅವರಿಗೆ ಗೊತ್ತಿರಲಿಕ್ಕೂ ಸಾಕು, ಅವಳು ಅಲ್ಲಿಂದ ತರಲಿಕ್ಕಿಲ್ಲ. ಆದರೆ ನಮ್ಮನ್ನು ಈ ಕಾರ್ಯಕ್ರಮಗಳಿಗೆ ಆಹ್ವಾನಿಸುವುದಿದೆ ಅಲ್ವಾ, ನಾವು ಎಲ್ಲ ಕೆಲಸವನ್ನು ಬದಿಗಿಟ್ಟು ಬರಲಿಕ್ಕೆ ಮನಸ್ಸು ಕೊಡ್ತದೆ. ಅದು ಮತ್ತೆ 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 ಕರೆದಾಗ ನಾನು ಬರುವುದಿಲ್ಲ ಅನ್ನೋದು ಒಂದು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಸೈಡಿಗೆ ತಳ್ಳದೆ ಅವನನ್ನು ಎದುರಿಗೆ ತರಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ, ನಾವೆಲ್ಲ ಸಂಘಟಿತರಾಗಬೇಕು ಅಂತೇಳಿದರೆ ನಮ್ಮಲ್ಲಿ ಒಬ್ಬನ ಬಗ್ಗೆ ಯಾವುದೇ ಏನೋ ಒಂದು ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ನಾವೇ ಕರೆದು ಮಾತಾಡುವಂಥ ಮನೋಭಾವನೆಯನ್ನು ಬೆಳೆಸಿಕೊಂಡ್ರೆ ಮಾತ್ರ ನಮ್ಮ ಸಮುದಾಯ ಆಗಲಿ, ನಮ್ಮ ಸಮಾಜ ಆಗಲಿ, ನಮ್ಮ ಮನೆ ಆಗಲಿ, ನಮ್ಮ ಕುಟುಂಬ ಆಗಲಿ ಬೆಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮಾತಾಡಲಿಕ್ಕೆ 5 ನಿಮಿಷ ಅಂತ ಹೇಳಿದರು. 5 ನಿಮಿಷ ಕೊಡ್ತಾ ಇದ್ದೇವೆ. 5 ನಿಮಿಷದಲ್ಲಿ ಇದೀಗ ವಿಚಾರ ಮಂಡನೆ ಅಂತ ನನಗೆ ಅನಿಸ್ತಾ ಇಲ್ಲ, ಒಂದಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಹೇಳಿದ್ದೇನೆ ಅಂತ ಭಾವಿಸ್ತಾ ಇದ್ದೇನೆ. ಇನ್ನು ಹೆಚ್ಚಿನ ವಿಷಯಗಳನ್ನು ನಮ್ಮ ಪ್ರಾಂಶುಪಾಲರು ನಮ್ಮಿಂದ ಚೆನ್ನಾಗಿ ಮಾತನಾಡುವಂಥ ಒಬ್ಬ ಎಲ್ಲ ಕಾಲೇಜ್ ಮಕ್ಕಳನ್ನು ಸಜ್ಜುಗೊಳಿಸುವ ಪ್ರಾವೀಣ್ಯತೆಯನ್ನು ಪಡೆದಿರತಕ್ಕಂತಹ ಸುಪ್ರೀತ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ನಾನೇನಾದರೂ ಮಾತಾಡಿದ್ದು ನಿಮಗೆ ಏನೋ ತಪ್ಪು ಅನಿಸಿದರೆ, ನನ್ನ ಹೇಳಿದಂಥ ವಿಚಾರಗಳಲ್ಲಿ ಏನಾದರೂ ಗೊಂದಲಗಳಿದ್ದರೆ ದಯವಿಟ್ಟು ನನ್ನಲ್ಲಿ ಹೇಳಿ. ಯಾಕಂದರೆ ನಾನು ಈಗ ಮೈಕ್ ಹಿಡಿದು ಮಾತಾಡಲಿಕ್ಕೆ ಪ್ರಾರಂಭಿಸಿದ್ದೇನಷ್ಟೇ, ನನಗೇನು ಅಷ್ಟೇನು ನಾಲೆಜ್ ಇಲ್ಲ. ಸಂಘಟನಾ ಕಾರ್ಯದರ್ಶಿ ಅಂತ ನಮ್ಮನ್ನು ಯೂನಿಯನ್ನಲ್ಲಿ ಕೊಟ್ಟಿದ್ದಾರೆ, ಆದರೆ ಯಾವುದೇ ಒಂದು ಸಂಘಟನೆ ಸಭೆಗಳಿಗೆ ಹೋಗಲಿಕ್ಕೂ ನನಗೆ ಸಮಯ ಇಲ್ಲದ ಕಾರಣ ನಾನು ಹೋಗಿಲ್ಲ. ಅಷ್ಟೊಂದು ದೊಡ್ಡ ಭಾಷಣಗಾರ್ತಿ ಕೂಡ ಅಲ್ಲ. ನಾನೊಂದು ಅಷ್ಟು ವಿಚಾರಗಳನ್ನು ಅನುಭವಿಸಿದ್ದನ್ನು ಸೇರಿಸಿಕೊಂಡು, ನನಗಾದ ನೋವುಗಳನ್ನು ಸೇರಿಕೊಂಡು, ನಾನು ಕೇಳಿಕೊಂಡ ವಿಚಾರಗಳನ್ನು ಮಾತ್ರ ನಾನು ಇಲ್ಲಿ ಹೇಳಿದ್ದೇನೆ. ಅದು ಬಹಳ ದೊಡ್ಡ ಮಟ್ಟದಲ್ಲೋ ಅಥವಾ ನಿಮಗೆ ಯಾವ ರೀತಿ ಅರ್ಥ ಆಗಿದೋ ನಾನು ಹೇಗೆ ಹೇಳಿದ್ದೇನೆ ಅನ್ನುವಂಥದ್ದು ಬೇರೆ ವಿಚಾರ. ಒಟ್ಟಿನಲ್ಲಿ ನಾನೊಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಎಲ್ರಿಗೂ ನಮ್ಮ ಸಮುದಾಯ ಮತ್ತಷ್ಟು ಬೆಳಿಬೇಕಿದ್ರೆ ನಾವೆಲ್ಲರೂ ಇನ್ನೂ ಸಂಘಟಿತರಾಗಬೇಕು. ಪರಸ್ಪರ ನಾನು ಬೆಳೆಯುವುದರ ಜೊತೆಗೆ ಮತ್ತೊಬ್ಬರನ್ನು ವೇದಿಕೆಯ ಮುಂಭಾಗಕ್ಕೆ ತರುವಂಥ ಕೆಲಸ ಆಗಬೇಕು. ಅಧ್ಯಕ್ಷ ಆದ ತಕ್ಷಣ ನಾನು ಕೆಲಸ ಮಾಡಿಸಲಿಕ್ಕೆ ಮಾತ್ರ ಅಲ್ಲ, ನಾನು ಬೀದಿಗಿಳಿದು ಕೆಲಸ ಮಾಡಿದರೆ ಮಾತ್ರ ಆ ಸಂಘಟನೆ ಆಗಲಿ ವ್ಯವಸ್ಥೆ ಆಗಲಿ ಉಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇಲ್ಲೊಂದಷ್ಟು ವಿಚಾರವನ್ನು ತಮ್ಮ ಮುಂದೆ ಇಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಂಘಟನೆಯ ಎಲ್ಲ ಹಿರಿಯರು, ಯಾಕೆಂದರೆ ನನಗೆ ಇದು ನನ್ನ ಹೆಸರನ್ನು ಸೂಚನೆ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ನಮ್ಮ ಇವರು ಪಾಣಾಜೆ ಶಿವಪ್ರಸಾದ್ ಸರ್ ಅಥವಾ ಶ್ರೀಹರಿ ಸರ್ ಅಥವಾ ಇಲ್ಲಿಯ ಯಾರೋ ಸಂಘಟಕರು, ಹಾಗೆ ನಮ್ಮ ಏಕೆ ಮಣಿಯಣಿಯವರು ಆಗಿರಲಿಕ್ಕೂ ಸಾಕು, ಯಾರೋ ನಮ್ಮನ್ನು ಇಲ್ಲಿಗೆ ಸದಾನಂದ ಕಾವೂರವರು ಆಗಿರಬಹುದು. ಜೊತೆಗೆ ಇವತ್ತು ಚಿಕ್ಕೋಡಿಯಲ್ಲಿ ಒಂದು ಸನ್ಮಾನ ಇದೆ ಅಂತ ಸೂಚನೆ ಬಂತು. ನಿಮಗೆ ಗ್ರಂಥಾಲಯದ ವತಿಯಿಂದ ಒಂದು ಸನ್ಮಾನ ಇದೆ ಅಂತ ಹೇಳಿದರು. ನೀವೇನೋ ಸಾಧನೆ ಮಾಡಿದರೆ ನಿಮಗೆ ಸನ್ಮಾನ ಇದೆ. ಬಟ್ ನನಗೇನು ಅನಿಸಿತು ಅಂತ ಹೇಳಿದರೆ, ಸನ್ಮಾನಕ್ಕಿಂತಲೂ ಒಂದೊಳ್ಳೆ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸುವ ಅನುಕೂಲ ಆಯ್ತಲ್ವಾ ಅಂತ ಹೇಳಿಬಿಟ್ಟು ಇವತ್ತು ಆ ಸನ್ಮಾನವನ್ನು ಬಿಟ್ಟು ತಮ್ಮ ಮುಂದೆ ಬಂದಿದ್ದೇನೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನಮ್ಮ ಈ ಸಂಘಟನೆಯ ಪ್ರಮುಖರ ಒಂದು ಪ್ರೀತಿ ವಿಶ್ವಾಸ ಅಂತ ಹೇಳಲಿಕ್ಕೆ ಬಯಸ್ತಾ, ನಾವೆಲ್ಲರೂ ಒಳ್ಳೆಯದಾಗೋಣ, ಒಳ್ಳೆಯದನ್ನೇ ಚಿಂತಿಸೋಣ, ಪರಸ್ಪರ ಒಳ್ಳೆಯದನ್ನೇ ಬಯಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಅರ್ಥಾತ್ ದೇವರ ಆಶೀರ್ವಾದ ಇದ್ರೆ, ಅವನ ಕರುಣೆ ಇದ್ರೆ ಇಂಥ ದೇಹ ದಾಢ್ಯದ ಸಮಸ್ಯೆ ಇದ್ದ ವ್ಯಕ್ತಿ ಕೂಡ ಏನು ಸಾಧನೆಯನ್ನು ಕೂಡ ಮಾಡಬಲ್ಲವನಂತೆ ಅಂತ. ಸನ್ಮಾನ್ಯ ಸಭಾಸದರೇ ಹಾಗೂ ನನ್ನ ಪ್ರೀತಿಯ ಸಮುದಾಯ ಬಾಂಧವರೇ, ನಾನಿವತ್ತು ಮಾತಾಡಲಿಕ್ಕೆ ಹೋಗ್ತಾ ಇರುವಂಥ ವಿಷಯ ಸಮುದಾಯದ ಸಂಘಟನೆಯ ಇಂಪಾರ್ಟೆನ್ಸ್ ಯಾಕೆ ಬೇಕು ಮತ್ತು ಅದರ ಸುತ್ತ ನಾವೇ ಹೆಣೆದುಕೊಂಡಿರುವಂಥ ಸವಾಲುಗಳು ಏನು ಅಂತ. ಭಾರಿ ಚೆನ್ನಾಗಿ ಮಾತಾಡ್ತೇವೆ, ಸಂಘಟನೆ ಬೇಕು, ನಾವೆಲ್ಲರೂ ಒಟ್ಟಾಗಬೇಕು. ಯಾಕೆ ಒಟ್ಟಾಗಬೇಕು ಅಂತ ನಿಮಗೆ ಒಂದು ಸಣ್ಣದಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮಕ್ಕಳೇ ಕೇಳಿ, ನಿಮಗೆ ಬೇಕಿದು. ನಾನು ಮತ್ತೆ ನನ್ನ ಹೆಂಡತಿ ಪುತ್ತೂರು ಮಾರ್ಕೆಟಿಗೆ ಬಾಳೆಹಣ್ಣು ತಗೊಳ್ಬೇಕು ಅಂತ ಹೋದೆವು. ಅವಳಿಗೆ ಭಾರಿ ಇಷ್ಟ ಬಾಳೆಹಣ್ಣು ಅಂತ. ಡ್ಯಾಡಿ ಕೇಳಿ, ನೀವು ಬಾಳೆಹಣ್ಣು ತಗೊಳ್ಳಿಕ್ಕೆ ಹೋದ ನಂತರ ಮಾರ್ಕೆಟಲ್ಲಿ ಕೇಳಿದೆ 1 kg ಬಾಳೆಹಣ್ಣಿಗೆ ಎಷ್ಟು. ಶಿವಣ್ಣ ಅವ್ರು ನಂಗೆ ಹೇಳಿದ್ರು ಜಸ್ಟ್ 30 ರೂಪಾಯಿ. ನನಗೆ ಸ್ವಲ್ಪ ಅಧಿಕ ಪ್ರಸಂಗ ಜಾಸ್ತಿ. ಪಕ್ಕದಲ್ಲಿ ಇನ್ನೊಬ್ಬ ಇದ್ದ, ಕರ್ಕೊಂಡು ಹೋದೆ ಅವಳನ್ನ. ಇನ್ನೊಬ್ಬ ಕೂಡ ಹತ್ರದಲ್ಲಿ ಮಾರ್ತಾ ಇದ್ದಾನೆ, ಸ್ವಲ್ಪ ಕಮ್ಮಿಗೆ ಕೊಡ್ತಾನೇನೋ ಅಂತ ಕೇಳಿದೆ. ಎಷ್ಟಪ್ಪ ಕೆಜಿಗೆ? 45. ನನಗೊಮ್ಮೆ ಶಾಕ್ ಆಯ್ತು.
ಮೇಡಮ್ ಇಲ್ಲಿ 30, ಆ ಕಡೆ 45, ಯಾಕೆ ಈ ಡಿಫ್ರೆನ್ಸ್ ಅಂತ. ಬಿಕಾಸ್ ನಾವು ಕಾಂಪಿಟೇಟಿವ್ ಜಗತ್ತಲ್ಲಿ ಇರುವವರಲ್ವಾ, ಹೆಚ್ಚಾದ್ರೂ ಒಂದು 30 ಇದ್ರೆ 25, 28 ಕೊಡ್ಬೋದು ಅಂತ ಕೇಳಿದ್ದೆ. ಯಾಕೆ ಸರ್, ನೀವು ಯಾಕೆ ಜಾಸ್ತಿಗೆ ಮಾರ್ತಾ ಇದ್ದೀರಾ, ಅಲ್ಲಿ ಅಷ್ಟು ಕಮ್ಮಿ ಕೊಡ್ತಾ ಇದ್ದಾರಲ್ಲ ಅಂತ. ಆಗ ಅವ್ರು ಹೇಳಿದ್ರು, ಒಮ್ಮೆ ಆ ಕಡೆ ಅಂಗಡಿಗೆ ಹೋಗಿ ಬನ್ನಿ. ಸರಿ, ಸ್ಟೈಲಲ್ಲಿ ಹೋದೆವು ಆ ಕಡೆ ಅಂಗಡಿಗೆ, ನೋಡಿಕೊಂಡು ಬಂದೆವು, ಏನು ಗೊತ್ತಾಗ್ಲಿಲ್ಲ. ಕೇಳಿದೆ, ಹೋದೆವು ಬಂದೆವು, ಏನೂ ಗೊತ್ತಾಗ್ಲಿಲ್ಲ, ಯಾಕೆ ಈ ಥರ ಡಿಫರೆನ್ಸ್ ಅಂತ. ಸರ್, ನಾನು ಬಾಳೆಹಣ್ಣು ಮಾಡ್ತೇನೆ, ಈ ಬಾಳೆಹಣ್ಣು ಗೊಂಚಲಲ್ಲಿ ಇರುವುದು. ನೀವಲ್ಲಿ 30 ರೂಪಾಯಿಗೆ ತೆಗೆದುಕೊಳ್ಳಿಕ್ಕೆ ಹೋದಂಥ ಬಾಳೆಹಣ್ಣು ಗೊಂಚಲಿಂದ ಕೀಳಿ ಕೆಳಗಿಟ್ಟದ್ದು. ಅಂದ್ರೆ ಯಾವತ್ತು ನಾವು ಸಂಘಟನೆಯಾಗಿ ಒಂದಾಗಿ ಜೊತೆಯಾಗಿರ್ತೇವೆ, ನಮಗೆ ಬೆಲೆ ಇದೆ. ಎಲ್ಲ ಚೆಲ್ಲಾಪಿಲ್ಲಿಯಾಗಿ ನಂದೇ ಬೇರೆ ನಿಂದೇ ಬೇರೆ ಅಂತ ದೂರ ಇರ್ತೇವೋ, ಕೆಜಿಗೆ 30 ರೂಪಾಯಿ. ಇದು ನಮ್ಮ ಸಮುದಾಯದ ವ್ಯವಸ್ಥೆಗಳ ಬಗ್ಗೆ ನಾನು ತೆರೆದಿಡ್ತಾ ಇರುವಂತ ಕಟು ಸತ್ಯ. ನಮಗೆ ಗೊತ್ತಿದೆ, ನಮ್ಮ ಸಮುದಾಯದವನು ಏನೋ ಒಂದು ದೊಡ್ಡ ಅಚೀವ್ ಮಾಡ್ತಾನೆ, ನನ್ನ ಮನೆಯ ಮಗಳು ಇನ್ನೇನೋ ಅಚೀವ್ ಮಾಡ್ತಾಳೆ. ಆದರೆ ಅದಕ್ಕೆ ಅಡ್ಡಗಾಲ ಇರ್ತಾ ಇರುವವರು ನಾವೇ. ಇದರ ಬಗ್ಗೆ ನಾನು ಮತ್ತೆ ಮಾತಾಡಲಿಕ್ಕೆ ಬರ್ತೇನೆ. ಪ್ರೀತಿಯ ಬಾಂಧವರೇ, ನಿಮಗೆ ಒಂದು ವಿಷಯ ಗೊತ್ತಿರಲಿ, ಇಷ್ಟೆಲ್ಲ ಸಮುದಾಯ ನಮ್ಮ ದೇಶದಲ್ಲಿ ಇದ್ರೂ ಕೂಡ ನಮ್ಮ ಸಮುದಾಯ ಯಾಕೆ ಒಂದಿಷ್ಟು ಕೆಳಗಿನ ಪದರಕ್ಕೆ ಇಳಿತಾ ಇದೆ ಅಂತ. ಒಳ್ಳೆ ಕಾಡಲ್ಲಿ ಮಳೆ ಬರ್ತಾ ಇತ್ತಂತೆ, ಮೊಲ ಓಡ್ತಾ ಇತ್ತಂತೆ, ಓಡಿದ ಮೊಲವನ್ನು ಹಿಂದೆಯಿಂದ ಚಿರತೆ ಅಟ್ಟಿಸ್ತಾ ಇರ್ತಂತೆ. ಈ ಸಿನಾರಿಯೋ ನೋಡಿಕೊಂಡು ಒಂದು ತೋಳಗಳ ಗುಂಪು ಅದನ್ನ ಹಿಂದೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಯು ಶುಡ್ ವಿಟ್ನೆಸ್ ದಿ ಸ್ಟೋರಿ. ಎದುರುಗಡೆ ಮೊಲ ಇದೆ, ಮೊಲವನ್ನು ಚೇಸ್ ಮಾಡ್ತಾ ಹಿಂದ್ಗಡೆ ಚಿರತೆ ಇದೆ. ಚಿರತೆ ಮತ್ತೆ ಮೊಲ ಓಡ್ತಾ ಇರೋದನ್ನು ನನ್ನಂತ ನಿಮ್ಮಂತ 4-5 ತೋಳಗಳು ನಿಂತು ಹಿಂದ್ಗಡೆಯಿಂದ ಓಡ್ತಾ ಓಡ್ತಾ ನೋಡಿ ಆನಂದಿಸ್ತಾ ಇದ್ದಾರೆ. ಆಯ್ತಾ, ಒಂದು ಕಡೆ ಮೊಲ ಸಿಕ್ಕಿತು, ಚಿರತೆಗೆ ಒಂದು ಒಳ್ಳೆ ಊಟ ಆಯಿತು. ನಾವೆಲ್ಲ ಈ ಕಥೆಯನ್ನು ನೋಡಿದ್ದೇವೆ. ನಮ್ಮ ಸಮುದಾಯ ತೋಳಗಳ ಹಾಗೆ ವರ್ತಿಸ್ತಾ ಇದೆ. ಯಾವುದೋ ಒಂದು ಸಮಾಜದ ಸಮುದಾಯ ಎದುರುಗಡೆ ಹೋಗಿ ಅವನ ಗುರಿಯನ್ನು ಪಡ್ಕೊಂಡು ನಮ್ಮ ಇಡೀ ಏನು ಸಮಾಜದಲ್ಲಿ ಒಂದೊಳ್ಳೆ ಹೆಸರನ್ನು ಮಾಡ್ತಾ ಇದ್ರೆ, ನಾವು ಒಮ್ಮೆ ಅವರ ಸಮುದಾಯದ ಹಿಂದೆ ಹೋಗೋದು, ಒಮ್ಮೆ ಇವರನ್ನು ಅನುಕರಣೆ ಮಾಡ್ತಾ ಬರೋದು, ಮತ್ತೊಮ್ಮೆ ಇನ್ನೊಬ್ಬರನ್ನು ಅನುಕರಣೆ ಮಾಡ್ತಾ ಮಾಡ್ತಾ ನಮ್ಮ ಸ್ವಂತಿಕೆಯನ್ನು ಕಳೆದುಕೊಳ್ತಾ ಇದ್ದೇವೆ. ನಾವೆಲ್ಲ ಕ್ಷತ್ರಿಯರು, ಕ್ಷಾತ್ರ ತೇಜಸ್ಸು ನಮ್ಮ ಅನುರಣದಲ್ಲಿದೆ. ನಿಮಗೆ ಗೊತ್ತಿರಲಿ, 12ನೇ ಶತಮಾನದಲ್ಲಿ ಚಾಲುಕ್ಯರ ಇರಾಡಿಕೇಶನ್ ಆದ ನಂತರ ಹುಟ್ಟಿದ್ದೇ ಯದುವಂಶ. ದೇವಯಾದವರು ಅಂತ ನಮಗೆ ಭಾರಿ ದೊಡ್ಡ ಹೆಸರಿತ್ತು. 5ನೇ ಸಿಂಗಳ ಅಂತ ಹೇಳುವಂತ ರಾಜ ನಮ್ಮ ಯದುವಂಶದ ಏನು ಪೌರುಷವನ್ನು ಇಡೀ ದೇಶಕ್ಕೆ ತೋರಿಸಿದ. ಈಗ ಕೂಡ ನೀವು ಹಿಸ್ಟ್ರಿ ಬುಕ್ ತೆಗೆದು ನೋಡಿದಿರೆ, ಸಿಂಗವ ಅಂತ ಹೇಳುವಂತವನು ಅತಿ ದೊಡ್ಡ ಬಲಿಷ್ಠ ರಾಜ. ಎಲ್ಲಿಂದ ಎಲ್ಲಿವರೆಗೆ ಸುಪ್ರೀತ್ ಅಂತ ನಿಮಗೆ ಕ್ವಶನ್ ಇರಬಹುದು. ಮಧ್ಯಪ್ರದೇಶದಿಂದ ಹಿಡಿದು ಕರ್ನಾಟಕ ಕಳೆದು ನೀವು ಕೇರಳ ಕೇಳಿದ್ರು ಕೂಡ ನಮ್ಮ ಯದುವಂಶ ಇತ್ತು. ನಮಗೆ ಗೊತ್ತಿದೆ, ಯದುವಂಶದ ಏನು ಕತ್ರು ಯದು ಆಗಿದ್ದ, ಯಯಾತಿಯ ಮಗನಾಗಿದ್ದ, ಕೃಷ್ಣ ಅಂತ ಹೇಳುವವನು ಭಾರಿ ಒಳ್ಳೆ ದೊಡ್ಡ ಪರ್ಸನಾಲಿಟಿ ವ್ಯಕ್ತಿತ್ವ ಆಗಿದ್ದ ಅಂತ ನಾವು ಪೂಜಿಸ್ತೇವೆ. ಆದರೆ ಇವತ್ತಿನವರೆಗೆ ನಮ್ಮ ಸಮುದಾಯಕ್ಕೆ ಒಂದೊಳ್ಳೆ ಶ್ರೇಷ್ಠತೆ, ನಮ್ಮ ಸಮುದಾಯಕ್ಕೆ ನಾವು ಹಾಕಿಕೊಂಡಂತ ಬದ್ಧತೆ, ಇದೆಲ್ಲ ಬಂದಿರೋದು ಯಾದವ ಡೈನಾಸ್ಟಿಯಿಂದ. ಇವತ್ತಿಗೂ ಕೂಡ ನಾವು ಆ ರಾಜನನ್ನು ನೆನಪಿಸ್ಕೊಳ್ಬೇಕು. ಅಂಥ ಕ್ಷಾತ್ರ ತೇಜಸ್ಸು, ಅಂತಹ ಸಾಮರ್ಥ್ಯ ಇದ್ದ ಯದುವಂಶವರಾದ ನಾವು ಇನ್ನೂ ಕೂಡ ಹಿಂದುಳಿಲಿಕ್ಕೆ ಕಾರಣಗಳು ಏನು? ಹೇಳ್ಬೋದು, ನಾವು ಬಾರಿ ದೊಡ್ಡ ಎದುರು ಹೋಗಿದ್ದೇವೆ, ಅದು ಮಾಡಿದ್ದೇವೆ, ಇದು ಮಾಡಿದ್ದೇವೆ. ಇಲ್ಲ, ಕಂಪೇರ್ ಟು ಅದರ್, ಬೇರೆಯವರಿಗೆ ನಾವು ಕಂಪೇರ್ ಮಾಡಿದ್ರೆ ನಾವು ಸ್ವಲ್ಪ ಹಿಂದೆ ಉಳ್ಕೊಂಡಿದ್ದೇವೆ. ಕಾರಣಗಳು ಏನು ಅಂತ ನಾನು ಹೇಳುವುದಲ್ಲ, ನೀವೇ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳಿ. ಏನಾಯಿತು, ಯಾಕಾಯಿತು, ಯಾಕೆ ನಮ್ಮ ಪದರಗಳೆಲ್ಲ ಎಲ್ಲ ಕಡೆಯಿಂದ ಲೂಸ್ ಆಗ್ತಾ ಇದೆ, ಯಾಕೆ ನಾವು ಸೆಗ್ರಿಗೇಟ್ ಆಗ್ತಾ ಇದ್ದೇವೆ, ಯಾಕೆ ನಾವು ಎಕ್ಸ್ಪ್ಯಾನ್ಷನ್ ತಗೊಳ್ತಾ ಇಲ್ಲ ಅಂತ ನಾವು ನಮ್ಮಲ್ಲಿ ಪ್ರಶ್ನೆಗಳನ್ನು ಹಾಕಿಕೊಳ್ಳೋಣ. ನಾನಾ ಉತ್ತರಗಳು ಸಿಗ್ತಾ ಬರ್ತದೆ. ನನಗೆ ಯಾವತ್ತೂ ಮಾತಾಡಲಿಕ್ಕೆ ಸಿಗುವಂಥ ಅವಕಾಶಗಳು ಹೀಗೆ. ಊಟ ಆಗಿ ಹೋಗಿ ಬಯಾಲಜಿ ಪಾಠವನ್ನು ಮಾಡೋದು, ಅಥವಾ ಈ ಸಮಾರೋಪ ಭಾಷಣಕ್ಕೆ ಲಾಸ್ಟಿಗೆ ಆಗುವಾಗ ಮಾತಾಡ್ಲಿಕ್ಕೆ ಸಿಗೋದು. ಇದು 2 ಪರಿಸ್ಥಿತಿಗಳು ಹೇಗೆ ಅಂದರೆ, ಪಾಪ ನೀವು ಊಟ ಮಾಡಿ ಸೆಕೆಯಲ್ಲಿ ನಿಮಗೆ ನಿದ್ದೆ ಬರ್ತಾ ಕಣ್ಣು ಒಂದು ಸೈಡ್ ಜಾರ್ತಾ ಇದ್ರೆ ಮನಸ್ಸಿಂದ ಪಾಪ ಸುಪ್ರೀತಿಗೆ ಬೇಸರ ಆಗಬಾರ್ದು, ಮುಖದಲ್ಲಿ ತೋರಿಸಬಾರ್ದು ಅಂತ ನೀವು ನಗ್ತಾ ಇರ್ತೀರಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್.
ನಿಮ್ಮ ಆ ಪ್ರೀತಿಗೆ ತುಂಬ ಆಭಾರಿ ಆಗ್ತಾ ನಮ್ಮ ಸಮಾಜದಲ್ಲಿ ನಾವು ಯಾಕೆ ಸಂಘಟಿತರಾಗಬೇಕು ಅಂತ ಹೇಳುವುದು ಒಂದು ದೊಡ್ಡ ಪ್ರಶ್ನೆ. ಪ್ರೀತಿಯ ಬಂಧುಗಳೇ, ಸಂಘಟನೆ ಅಂತ ನಾನು ಇವತ್ತು 4-5 ಡೈಲಾಗ್ ಹೇಳಿ ಹೋಗ್ತೇನೆ. ನಾಳೆಯಿಂದ ಅದು ಕಾರ್ಯಪ್ರವೃತ್ತರಾಗ್ತೇವಾ? ಆಗ್ತಿದ್ರೆ ನನ್ನ ಮಾತು ಕೇಳಿ. ನೀವು ನಮ್ಮ ಸಮುದಾಯದ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ತಗೊಂಡ್ರೆ 100% ಅಂತಂದ್ರೆ ನಮ್ಮಲ್ಲಿ ಲಿಟರಸಿ ಇರುವುದು 42% ಮಾತ್ರ. ಮೊನ್ನೆ ನೀವೇನು ಜನಗಣತಿ ತೆಗೆದಿರಂತೆ, ಜಾತಿವಾರು ತೆಗೆದಿರಂತೆ, 10 ಲಕ್ಷ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಮಾತಾಡಿಕೊಳ್ತೇವೆ. ನಮ್ಮಲ್ಲಿ ಲಿಟರಸಿ ಇರುವುದು 42ರಿಂದ 43%. ಹಾಗಿದ್ರೆ ಉಳಿದವರು ಇಲ್ಲಿಟ್ರೇಟ್ ಅಂತ ನೀವು ಕೇಳ್ಬೋದು, ಆದರೆ ನಾನು ಆ ವರ್ಡ್ ಯೂಸ್ ಮಾಡೋದಿಲ್ಲ. ಆದರೆ ನಮ್ಮಲ್ಲಿ ಲಿಟರಸಿಯ ಕೊರತೆ ಇದೆ. ನಮ್ಮಲ್ಲಿ ಲಿಟರಸಿಯ ಕೊರತೆ ಇದೆ. ಹಾಗಿದ್ರೆ ಲಿಟರಸಿಯನ್ನು ಏನು ಮಾಡೋದು? ಇವತ್ತಿನ ನಾಳೆಗೆ ಬದಲಾಗ್ತೇವಾ? ನೋ. ಈ ಲಿಟರಸಿ ಪರ್ಸೆಂಟೇಜ್ ನಿಮಗೆ 100 ಬಿಡಿ, 90 ಆಗ್ಲಿಕ್ಕೂ ಇನ್ನೊಂದು ಬೇಕು, ಒಂದು 3 ತಲೆಮಾರು ಕಳಿಬೇಕು. ಆದರೆ ಸದ್ಯಕ್ಕೆ ನಾವೇನು ಮಾಡೋಣ ಅಂತ ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ, ನಮ್ಮಲ್ಲಿ ಸ್ಕಿಲ್ ಜಾಸ್ತಿ ಆಗಬೇಕು. ಯಾವ ಥರದ ಸ್ಕಿಲ್? ಒಂದು ಸ್ಕಿಲ್ ಅಂದರೆ ಮೇ ಬಿ ಒಂದೊಳ್ಳೆ ಬಿಸ್ನೆಸ್ ಅನ್ನು ಮಾಡೋದಿರ್ಬೋದು. ನಮ್ಮ ಸಮಾಜದ ಒಂದು 10 ಕುಟುಂಬಕ್ಕೆ ಆರ್ಥಿಕ ನೆಲೆಯಲ್ಲಿ ಬೆನ್ನೆಲುಬಾಗಿ ಇರುವುದಾಗಿರ್ಬೋದು, ಅಥವಾ ಯಾರೋ ಸಮಸ್ಯೆಯಲ್ಲಿ ಇದ್ದಾನೆ ಅಂತ ಕುಟುಂಬದವರಿಗೆ ನಾವು ಸಹಾಯ ಮಾಡುವುದಾಗಿರ್ಬೋದು, ಅಥವಾ ಈಗ ಮೇಡಮ್ ಹೇಳಿದಾಗೆ ಯಾವುದೋ ಜಾಬ್, ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಬೇಸ್ಡಲ್ಲಿ ನೀವಿದ್ರೆ ನಮ್ಮ ಸಮುದಾಯದವರನ್ನು ಕೈ ಎತ್ತಿ ಹಿಡಿದು ಮೇಲೆ ಕೆತ್ತುವುದಾಗಿರ್ಬೋದು, ಸದ್ಯಕ್ಕೆ ಮಾಡಬಹುದು. ಇದರಿಂದ ಕನಿಷ್ಠ ಬೈ ಕನಿಷ್ಠ ಒಂದು 8ರಿಂದ 10% ನಾವು ಸುಧಾರಣೆಯನ್ನು ಕಾಣಲಿಕ್ಕೆ ಸಾಧ್ಯ. ಇನ್ನೂ ಹೇಳಬೇಕಿದ್ರೆ ಆರ್ಥಿಕತೆಯ ಬಗ್ಗೆ ಬರ್ತೇನೆ. ಘಟಾನುಘಟಿ ಸಮುದಾಯಗಳಿವೆ ನಮ್ಮ ಕರ್ನಾಟಕದಲ್ಲಿ. ನಾವು ಹೇಗೆ ಆರ್ಥಿಕತೆ ನೆಲೆಯಲ್ಲಿ ನಾವು ನಿಂತು ಮಾತಾಡ್ತೇವೆ ಅಂದರೆ, ನಾವು ಆರ್ಥಿಕವಾಗಿ ಇನ್ನೂ ಕೂಡ ಸಬಲರಾಗಿಲ್ಲ. ಪ್ರೋಗ್ರಾಮ್ ಮಾಡ್ತೇವೆ, ಪ್ರೋಗ್ರಾಮ್ ಮಾಡ್ಲಿಕ್ಕೆ ಇನ್ವಿಟೇಷನ್ ತಗೊಂಡು ಬರ್ತಾರೆ. ನಾವು ಇನ್ವಿಟೇಷನ್ ಅನ್ನು ಯಾವತ್ತೂ ನೋಡೋದಿಲ್ಲ. ಪಾಪ ಅಲ್ಲಿ ಎಷ್ಟು ಬರಿಬೇಕಪ್ಪ, ಇರೋದು 500 ರೂಪಾಯಿ ಕೊಡಬೇಕಲ್ಲ ಅಂತ ಥಿಂಕ್ ಮಾಡ್ತೇವೆ. ಈ ಥರ ಸಮುದಾಯವನ್ನು ಕಟ್ಟುವ ನೆಲೆಯಲ್ಲಿ ಯಾವ ಕಾರ್ಯಕ್ರಮ ಆದಾಗ ನಾವು ಸಪೋರ್ಟ್ ಮಾಡಿದ್ದೇವೆ ಹೇಳಿ? ಇಟ್ ಇಸ್ ಅ ಬಿಗ್ ಝೀರೋ. ಕಟು ಸತ್ಯ ಇದು. ಇಟ್ಸ್ ಅ ಬಿಗ್ ಝೀರೋ. ಪಾಪ 4-5 ಹುಡುಗರು ಬೆಳಿಗ್ಗೆ ರಾತ್ರಿ ಅಂತ ಹೇಳಿ ಕಷ್ಟ ಪಡ್ತಾರೆ ವಿನಃ, ಅವರಷ್ಟು ಮಾಡಿದ್ದಾರೆ ಅಂತ ನಾವು ಚಪ್ಪಾಳೆ ತರ್ತೇವೆ ವಿನಃ, ಏನಾಯ್ತಪ್ಪ, ಎಷ್ಟು ಕಷ್ಟ ಬಂದೆ, ಏನು ಸಮಸ್ಯೆ ಇದೆ, ನಿನಗೇನು ಬೇಕು ಅಂತ ಒಬ್ಬರಾದ್ರೂ ನಾವು ಕೇಳಿದ್ದೇವ? ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತಾ ಇರೋದು. ನಾನೇನು ದೊಡ್ಡ ದೇವತಾ ಮನುಷ್ಯ ಅಲ್ಲ. ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತಾ ಇರೋದು. ಕೇಳಿಲ್ಲ. ನಮಗೆ ವರ್ಷದಲ್ಲಿ ಒಂದು ಕಾರ್ಯಕ್ರಮ, ಒಂದು ಸ್ಟೇಜ್, ನಾವೆಲ್ಲ ನಿಂತು ಮಾತಾಡ್ತೇವೆ. ಅಷ್ಟು ಬಿಟ್ರೆ ಒಮ್ಮೆಯಾದ್ರೂ ಪ್ರಸದನಲ್ಲಿ ಹೋಗಿ ಏನು ಸಮಸ್ಯೆ ಇದೆ ಪ್ರಸದನ ಅಂತ ಕೇಳಿದ್ದೇವಾ? ಅಟ್ಲೀಸ್ಟ್ ನೀನು ಊಟ ಮಾಡಿದಿಂದ ಆದ್ರೂ ಕೇಳಿದ್ದೇವಾ? ಇದು ನಾವು. ಈ ಮನಸ್ಥಿತಿ ಬದಲಾಗಬೇಕು. ಆರ್ಥಿಕ ನೆಲೆಯಲ್ಲಿ ನಾವು ಸಹಾಯ ಮಾಡುವುದಾಗಿರ್ಬೋದು, ಅಥವಾ ನಮ್ಮ ಕೋಟೆಯನ್ನು ಭದ್ರಗೊಳಿಸುವುದಾಗಿರ್ಬೋದು, ಇದನ್ನು ಹೆಚ್ಚಿಸಬೇಕು. ಪುತ್ತೂರಲ್ಲಿ ಒಂದು ಸ್ಟೋರಿ ಇದೆ, ನಾನು ಹೇಳ್ತೇನೆ. ಒಬ್ಬ ನಮ್ಮದೇ ಸಮುದಾಯದ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದ. ಆ ಬಿಸ್ನೆಸ್ ಮ್ಯಾನಿಗೆ ಡಿಸ್ಟ್ರಿಬ್ಯೂಟರ್ಶಿಪ್ ಕೊಡ್ತಾ ಇರುವುದು ಕೂಡ ನಮ್ಮದೇ ಸಮುದಾಯದವನೇ. ಆದರೆ ಇದೆಲ್ಲ ಗೊತ್ತಾಗಿ ನಮ್ಮ ಸಮುದಾಯದವನ ಡಿಸ್ಟ್ರಿಬ್ಯೂಟರ್ಶಿಪ್ ತಪ್ಪಿಸಿದ್ದು ಕೂಡ ನಮ್ಮವರೇ, ಬೇರೆ ಯಾರಲ್ಲ. ಇಂಥ ಇನ್ಸಿಡೆಂಟ್ ಇಟ್ಕೊಂಡು ನಾವು ಯಾವ ಕಾಲರ್ ಮೇಲೆ ಎತ್ತಿ ಸಹಾಯ ಮಾಡಿ, ಹೆಲ್ಪ್ ಮಾಡಿ, ನಮ್ಮ ಸಮುದಾಯವನ್ನು ಬೆಳೆಸಿ ಅಂತ ಹೇಳುವುದು ತಪ್ಪಲ್ವಾ? ತಪ್ಪಲ್ಲ? ನಿಮ್ಮಲ್ಲಿ ಕೇಳ್ತಾ ಇರೋದು. ಎಸ್, ಹೌದು. ನಾವೇ ನಮ್ಮ ಬೆನ್ನೆಲುಬಾಗುವುದು ಬಿಟ್ಟು ನಾವೇ ನಮ್ಮ ಬುಡವನ್ನು ಕತ್ತರಿಸಿದ್ರೆ ಎಷ್ಟು ಸರಿ? ಈ ಪ್ರಶ್ನೆಯೊಂದಿಗೆ ನಮ್ಮಲ್ಲಿ ಹಲವಾರು ಸಾಂಸ್ಕೃತಿಕ ವೈವಿಧ್ಯತೆಗಳಿವೆ. ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣನ ವೇಷ ಹಾಕುವುದು ಅಂತ ಹೇಳುವುದು ನಮ್ಮ ಬ್ಲಡ್ಡಲ್ಲಿ ಬಂದಿರೋದು, ರಕ್ತದಲ್ಲಿರುವಂಥದ್ದು. ನಮ್ಮ ಸಂಸ್ಕೃತಿ ಎಷ್ಟು ಹಿಂದೆಯಿಂದ, ಒಂದು ತಲೆಮಾರು ಹಿಂದೆಯಿಂದ ನೀವು ನೋಡ್ತಾ ಬಂದರೆ ಇವತ್ತಿನ ತಲೆಮಾರಿಗೆ ಅದಕ್ಕಿಂತ ಹೆಚ್ಚಾಗಿದೆಯಾ, ಕಮ್ಮಿ ಆಗಿದೆಯಾ? ಕಮ್ಮಿ ಆಗಿದೆ. ಯಾರಪ್ಪ ಕೃಷ್ಣನ ವೇಷ ಹಾಕೋದು, ಯಾರಪ್ಪ ಪೇಂಟ್ ಹೊಡೆಯೋದು, ಯಾರಪ್ಪ ಸ್ಟೇಜಿಗೆ ಬರೋದು? ನಾನು ಬ್ಯುಸಿ ಅಂತ ಮನೆಯಲ್ಲಿ ನೆಟ್ಫ್ಲಿಕ್ಸ್ ನೋಡ್ಕೊಂಡು ಮೂವಿ ನೋಡ್ತಾ ಇರೋದು ಅಷ್ಟೇ. ಯಾರೋ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಕಾಲ್ ಮಾಡಿ, ಮಗನೇ ನನ್ನ ಮಗಳ ಮದುವೆ ಒಂದಿಷ್ಟು ಇನ್ವಿಟೇಷನ್ ಕೊಡಲಿಕ್ಕೆ ಬಾ ಅಂತ ಕರೆದಾಗ, ಇಲ್ಲ ನಾನು ಬ್ಯುಸಿ ಏನಿಲ್ಲ 11 ಗಂಟೆಗೆ ಎಲ್ಲರ ಬಿಟ್ಟು ಮಲಗೋದು. ಇಂಥ ಬ್ಯುಸಿಗಳ ನಡುವೆ ಸಮುದಾಯವನ್ನು ಕಟ್ಟುವುದು, ನಮ್ಮ ಸಮಾಜದ
ಏನೋ ಏರಿಳಿತಕ್ಕೆ ನಾವು ಕಾರಣಭೂತವಾಗುವುದು ಹೇಗೆ ಅಂತ ನಾವು ಇವತ್ತು ಮಾತಾಡಲಿಕ್ಕೆ ಹೊರಟಿದ್ದೇವೆ. ಪ್ರಿಯ ಬಂಧುಗಳೇ, ನಾನು ಹೇಳುವುದಿಷ್ಟೇ, ದೊಡ್ಡ ದೊಡ್ಡ ಭಾಷಣಗಳು ನಮಗೆ ಬೇಡ. ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಆರ್ಥಿಕತೆಯನ್ನು ಸದೃಢ ಮಾಡಿಕೊಳ್ಳಿ. ಅದಾಗಿ ನಿಮ್ಮ ಜೊತೆಗಾರರಾದ ನಿಮ್ಮ ದೊಡ್ಡಪ್ಪ, ಬಂಧು ಬಳಗದವರ ಕಷ್ಟಕ್ಕೆ ನೆರವಾಗಿ ಇಷ್ಟೇ ಮಾಡಿದರೆ ಸಾಕು. ನಾವಿನ್ನೊಂದು 10 ವರ್ಷದಲ್ಲಿ ಎದ್ದು ನಿಲ್ತೇವೆ. 10 ವರ್ಷದಲ್ಲಿ ಎದ್ದು ನಿಲ್ತೇವೆ. ಯಾರಾದರೂ ನಮ್ಮ ಬಳಗದ ವಿದ್ಯಾರ್ಥಿ ಓದಬೇಕು ಅಂತ ಮನಸ್ಸಿದ್ದು ಕೂಡ ಆರ್ಥಿಕ ಕಷ್ಟಗಳನ್ನು ಹೊಂದಿದವನಾದ್ರೆ, ನಮ್ಮ ಸಂಬಂಧಿ ಈ ಎಜುಕೇಶನ್ ಫೀಲ್ಡಲ್ಲಿ ಇರುವಂಥ ನಾವೆಲ್ಲರಿದ್ದೇವೆ, ನಮ್ಮಲ್ಲಿ ಒಂದು ಮಾತು ಹೇಳಿ, ಖಂಡಿತವಾಗಿ ಸಹಾಯ ಮಾಡ್ತೇವೆ. ಎಜುಕೇಷನ್ನ ಬಗ್ಗೆ ಮಾತ್ರ ಅಲ್ಲ, ಜಾಬ್ ಓರಿಯೆಂಟಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಜಾಬ್ ಓರಿಯೆಂಟಿಗೆ ದೊಡ್ಡ ದೊಡ್ಡ ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ. ಇವರನ್ನು ಕನೆಕ್ಟ್ ಮಾಡಿ. ಗೌರ್ಮೆಂಟ್ ಜಾಬ್, ನಿಜ ಹೇಳಬೇಕಿದ್ರೆ ನಮ್ಮ ಯಾದವರಿಗೆ ಗೌರ್ಮೆಂಟ್ ಜಾಬ್ ಅಂತ ಹೇಳುವುದು ಅದು ಯಾವತ್ತೂ ಸಿಗುವಂಥದ್ದೇ. ಸ್ವಲ್ಪ ಪ್ರಯತ್ನ ಬೇಕಷ್ಟೇ. ಯಾಕಂದರೆ ಗೌರ್ಮೆಂಟ್ ಜಾಬ್ ಆಫೀಸರ್ಸ್ ನಮ್ಮಲ್ಲಿ ತುಂಬ ಜನ ಇದ್ದೀರಿ. 10-15 ವರ್ಷದ ಹಿಂದೆ ಕಷ್ಟಪಟ್ಟು ಗೌರ್ಮೆಂಟ್ ಜಾಬ್ ಗಿಟ್ಟಿಸಿಕೊಳ್ಳುವಂಥ ಪರಿಸ್ಥಿತಿ ಇವಾಗಿಲ್ಲ. ಯಾಕೆಂದರೆ ಇವಾಗಿನ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನಿಮಗೆ ಬೇಕಾದಂಥ ಬುಕ್ಸ್ಗಳು ಸಿಗ್ತವೆ, 10-15 ವರ್ಷದ ಕ್ವಶನ್ ಪೇಪರ್ಗಳು ಸಿಗ್ತವೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಿವೆ. ಈಗ ಇಲ್ಲಿ ಕೂತಿರುವ ಮಹಾನುಭಾವರೆಲ್ಲ ನೀವು ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಗೆ ಹೋಗಿ ಕಲ್ತವರ ಅಲ್ಲ, ಬೆಳಿಗ್ಗೆ ರಾತ್ರಿ ಕೂತು ಸಿಕ್ಕಿದ ಬುಕ್ಕನ್ನೆಲ್ಲ ಓದಿ ಬರ್ದವರು. ನಮ್ಮಲ್ಲಿ ಕೂಡ ನಮ್ಮ ಯುವ ಜನರು ಕೂಡ ಈ ದಿಶೆಯಲ್ಲಿ ಹೆಜ್ಜೆ ಹಾಕಲಿಕ್ಕೆ ಪ್ರಯತ್ನ ಪಡಲೇಬೇಕು. ಇದೆಲ್ಲವೂ ಸೇರಿದ್ರೆ ವಿಚ್ ಇಸ್ ಕಾಲ್ಡ್ ಆಸ್ ಕ್ಯುಮ್ಯುಲೇಟಿವ್ ಎಫರ್ಟ್. ನಮ್ಮ ಮ್ಯಾಥ್ಸಲ್ಲಿ ಒಂದು ಕ್ಯುಮ್ಯುಲೇಟಿವ್ ಎಫರ್ಟ್ ಅಂತ ಇದೆ. ಕ್ಯುಮ್ಯುಲೇಟಿವ್ ಅಂದರೆ ಎಲ್ಲ ಸೇರಿ ಭಾರಿ ದೊಡ್ಡದಾಗಿ ಏನೋ ಆಗುವಂಥದ್ದು. ಈ ಥರ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ತಾ 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 ನಮ್ಮ ಸಮಾಜ ಒಂದು ಮೇಲಸ್ತರಕ್ಕೆ ಬರಲಿಕ್ಕೆ ಸಾಧ್ಯ. ಈ ದಿಶೆಯಲ್ಲಿ ನಾವೆಲ್ಲರೂ ಪ್ರಯತ್ನ ಪಡೋಣ. ಚಹಾದ ವ್ಯವಸ್ಥೆ ಇದೆ, ಟೆನ್ಷನ್ ಮಾಡಬೇಡಿ, ಸ್ವಲ್ಪ ಮಾತು ಕೇಳಿ. ಇದೆಲ್ಲದರ ಒಟ್ಟಿಗೆ ಬಂಧುಗಳೇ, ನಾವು ಸಮಾಜ, ಸಂಘಟನೆ ಇದೆಲ್ಲ ಮಾತಾಡ್ತೇವೆ. ಆದರೆ ಯಾಕೆ ನಮ್ಮ ಸಂಘಟನೆ, ಸಮುದಾಯ ಇನ್ನಷ್ಟು ಕೆಳಸ್ತರಕ್ಕೆ ಇಳಿತಾ ಇದೆ ಅಂತ ಒಂದು 2 ವಿಷಯ. ನಾವು ಒಬ್ಬಂಟಿಯಾದಷ್ಟು ಬಲಹೀನತೆ ಜಾಸ್ತಿ, ಒಟ್ಟಿಗೆ ಗುಂಪಲ್ಲಿ ಸೇರಿದ್ರೆ ಬಲ ಜಾಸ್ತಿ. ಇದು ಹೇಗೂ ಕೂಡ ನೀವು A² + B² = C² ಅಂತ ಹೇಳಿದಾಗೆ 2 ಸೇರಿದ್ರೆ ಯಾವತ್ತೂ ನಿಮಗೆ ಬಲ ಜಾಸ್ತಿ. ಮನುಷ್ಯ ಕಾಡಲ್ಲಿದ್ದಂತೆ. ಮತ್ತೆ ಎಲ್ಲ ಗುಂಪು ಕಟ್ಟಿಕೊಂಡು ಸಂಘಜೀವಿಯಾಗಿ ಸಿವಿಲೈಸೇಷನ್ ಆಗಿ ನಾವು ಇವತ್ತೆಲ್ಲ ಶರ್ಟ್ ಪ್ಯಾಂಟ್ ಹಾಕಿಕೊಂಡು ಕೂತಿದ್ದೇವೆ. ಅಂದರೆ ಗುಂಪುಗಾರಿಕೆ ಅಂತ ಹೇಳುವಂಥದ್ದು, ಎಲ್ಲರೊಟ್ಟಿಗೆ ಸೇರುವಂಥದ್ದು, ಇದು ನಮ್ಮ ಬೈ ಬ್ಲಡ್, ಬೈ ನೇಚರಲ್ಲಿದೆ. ಹಾಗೆ ನಮ್ಮ ಸಮುದಾಯ ನಾವು ಒಗ್ಗೂಡಬೇಕು. ಇವತ್ತು ಒಗ್ಗೂಡ್ತೇವೆ, ನಾಳೆ ಮನೆಗೆ ಹೋಗಿ ಕಾಲ್ ರಿಸೀವ್ ಮಾಡೋದಿಲ್ಲ ಅಂತಲ್ಲ. ನಮ್ಮ ಈ ಪ್ರಯತ್ನ ಕನಿಷ್ಠ ಒಂದು 10 ವರ್ಷವಾದರೂ ಬೇಕು. ಮತ್ತೆ ನಿಮ್ಮ ಹೊಸ ಜನರೇಷನ್ ನಿಮ್ಮ ನೋಡಿ ಕಲಿತದೆ, ಸಮಸ್ಯೆ ಇಲ್ಲ. ಈ ಒಂದು ಕೈಂಕರ್ಯದಲ್ಲಿ ನೀವು ಕೈ ಜೋಡಿಸಿದ್ರೆ ಇವತ್ತು ನಾವೆಲ್ಲ ಇಷ್ಟೆಲ್ಲ ಕೂತ್ಕೊಂಡು ಮಾತಾಡೋದು, ವಿಚಾರಗೋಷ್ಠಿ ಮಾಡುವುದಕ್ಕೆ ಒಂದು ಬೆಲೆ ಬರ್ತದೆ ಅಂತ ಅಲ್ವಾ? ನಾನಾಗಲೇ ಒಂದು ಸಿಂಗವ ಅಂತ ಒಂದು ರಾಜನ ಸ್ಟೋರಿ ಹೇಳಿದ್ದೆ ಪ್ರಸದಣ್ಣ. ಈ ಸಿಂಗವನನ್ನು ಸೋಲಿಸಿದ್ದು ಬೇರೆ ಯಾರಲ್ಲ, ಅವನ ಸೇನಾಧಿಪತಿ. ಅವನು ಕೂಡ ಯದುಕುಲದವನೇ. ಅಂದರೆ ನಾವು ನಮ್ಮ ಸಮಾಜದವರ ಕಾಲನ್ನು ಹಿಡಿದು ಎಳೆಯುವುದಕ್ಕಿಂತ ಅವನನ್ನು ತಲೆ ಮೇಲೆ ಹೊತ್ತು ಮೆರೆಸದಿದ್ರೂ ಬೇಜಾರಿಲ್ಲ. ಅವನನ್ನು ಅವನಷ್ಟಕ್ಕೆ ಬಿಡಿ, ಅವನು ಬೆಳೀಲಿ. 4-5 ನಮ್ಮ ಸಮುದಾಯದವರಿಗೆ ಹೆಲ್ಪ್ ಮಾಡಲಿ. ಅದರಿಂದ ನಾವು ಮೇಲಸ್ತರಕ್ಕೆ ಹೇಳ್ತೇವೆ. ಯಾಕೆ ಹೀಗಾಯಿತು? ಸಮುದಾಯ, ನಮ್ಮ ಸಮಾಜ ಯಾಕೆ ಈ ಥರ ಬಿರುಕು ಮೂಡಿತಂದರೆ, ನಾವು ಸ್ವಲ್ಪ ಎಲ್ಲರನ್ನು ಬಿಟ್ಟು ಸ್ಟ್ಯಾಂಡ್ ಔಟ್ ಆದೆವು. ನಾನು, ನಂದು ಮಾತ್ರ ಅಂತ. ಸಾಂಸ್ಕೃತಿಕ ವೈಭವ ಏನೆಲ್ಲ ಇತ್ತು ನಮ್ಮ ಸಮುದಾಯದ್ದು ಎಲ್ಲವೂ ಬಿಟ್ಟೆವು. ಕೃಷ್ಣನ ಯಾರ್ದು ಶಾಪ ಇದ್ದದ್ದು? ನಮಗೆ ಯಾರ್ದೋ ಶಾಪ ಇತ್ತಲ್ಲ. ಯಾರ ಶಾಪ ಇತ್ತು ಗೊತ್ತಿಲ್ಲ. ಗಾಂಧಾರಿಯ ಶಾಪ ಇತ್ತು ನಮಗೆ. ಏನು ಶಾಪ ಇತ್ತು? ನೀವು ಯಾವತ್ತೂ ಒಗ್ಗೂಡೋದಿಲ್ಲ, ನಿಮ್ಮ ವಿನಾಶವೇ ಅಂತ. ಆ ಶಾಪವೇ ನಮ್ಮ ವರ ಅಂತ ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವು ಇನ್ನೂ ಕೂಡ ಅದನ್ನು ಪಾಲಿಸ್ತಾ ಇದ್ದೇವೆ. ಇಲ್ಲ, ನಮ್ಮಲ್ಲಿ ಸಾಧ್ಯ ಇದೆ. ನಾವೆಲ್ಲರೂ ಒಂದುಗೂಡಿದ್ರೆ ನಮ್ಮಲ್ಲಿ ಭ್ರಾತೃತ್ವ ಅಂತ ಬೆಳೀತದೆ. ಯಾವಾಗ ಭ್ರಾತೃತ್ವ ಬೆಳೀತದೆ, ಸಮಾಜ ಮೇಲಸ್ತರಕ್ಕೆ ಏಳುವುದರಲ್ಲಿ ಸಂಶಯವೇ ಇಲ್ಲ. ಈ ದಿಶೆಯಲ್ಲಿ ನಾವು ಇನ್ನು ಮುಂದೆ ಸ್ವಲ್ಪ ಹೆಜ್ಜೆ ಇಡೋಣ. ನಾವೆಲ್ಲ ಯುವಕರಿದ್ದೇವೆ, ಬಲಿಷ್ಠ ಯುವಕ ಸೇನೆ ಇದೆ ಇಲ್ಲಿ. ಈ ಬಲಿಷ್ಠ ಯುವಕ ಸೇನೆಗೆ ಹೇಳ್ತೇವೆ,
ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಬಗು ಅಂತ. ನಮಗೆ ನಿಮ್ಮ ಅಗತ್ಯ ಇದೆ. ಇಲ್ಲಿ ದೊಡ್ಡ ದೊಡ್ಡ ಘಟಾನುಘಟಿಗಳೆಲ್ಲ ಕೂತಿದ್ದೀರಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಅಗತ್ಯ ಇದೆ. ನೀವು ತೋರಿಸಿದ ದಾರಿಯಲ್ಲಿ ನಾವು ನಡೆಯುತ್ತೇವೆ ಹೇಳುವ ಪ್ರಾಮಿಸನ್ನು ಮಾಡ್ತೇವೆ, ಆದರೆ ನಿಮ್ಮ ಬ್ಲೆಸ್ಸಿಂಗ್ ಆಗಿರ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ನಾಲೆಜ್ ಆಗಿರ್ಬೋದು, ಇದು ಖಂಡಿತವಾಗಿ ನಮಗೆ ಬೇಕು. ನಮ್ಮ ಸಮುದಾಯದ ಯುವಕರು ಸದ್ಯಕ್ಕೆ ಕೆಲವರನ್ನು ನಾನು ಹೇಳ್ತಾ ಇದ್ದೆ, ಹೇಗಾಗಿದ್ದೇವೆ ಅಂದರೆ ಬರುತ್ತಾ ಇದ್ದ ಇಂಟ್ರೆಸ್ಟ್ಗಳನ್ನೆಲ್ಲ ಕಳ್ಕೊಂಡು ಯಾವುದೂ ಬೇಡ ಎಲ್ಲೋ ದೂರಕ್ಕೆ ಹೋಗುವ ಅಂತ ಹೇಳುವ ಗತಿಗೆ ಬಂದಿದ್ದೇವೆ. ಕಾರಣ ನೀವು ಸೀನಿಯರ್ಸ್ ನಮ್ಮನ್ನು ಸ್ವಲ್ಪ ಒಗ್ಗೂಡಿಸ್ತಾ ನಮ್ಮನ್ನು ಕರೆದುಕೊಂಡು ಹೋಗಬೇಕು. 100,000 ದೇವ ಮಂದಿರ ದೈವ ಸಾಸಿರವಿದ್ದರೆ, ಅಯ್ಯೋ ಗಂಗೆ ಇದ್ದರೆ ತುಂಗೆ ಇದ್ದರೆ ವರ ಹಿಮಾಲಯವಿದ್ದರೆ ಏನು ಸಾರ್ಥಕ? ಹರಿಶಣ್ಣ ಏನು ಸಾರ್ಥಕ? ಮನೆ ಮಕ್ಕಳೇ ಮಲಗಿ ನಿದ್ದಿಸುತ್ತಿದ್ದೇವೆ ಅಂತ ನಾವು ಮಾತಾಡ್ತೇವೆ. ಅಂದರೆ ನಾವೆಲ್ಲ ನಿದ್ದೆಯಲ್ಲಿದ್ದೇವೆ ಅಂತ. ನಮ್ಮನ್ನು ಯಾರು ಸರ್ ಬಡ್ದು ಎಬ್ಬಿಸ್ತಾರೆ? ಅಮ್ಮ ಕಾಫಿ ಕೊಟ್ಟು ಬಡ್ದು ಎಬ್ಬಿಸಿದಾಗಲ್ಲ. ಈ ಸಮುದಾಯವನ್ನು ಎತ್ತಬೇಕಿದ್ರೆ ಸೀನಿಯರ್ಸ್ ಆದ ನೀವು, ಎಕ್ಸ್ಪೀರಿಯನ್ಸ್ಡ್ ಆದಂಥ ನೀವು ನಮಗೆ ಹಲವಾರು ವಿಷಯದಲ್ಲಿ ಗೈಡ್ ಮಾಡಬೇಕು. ಈ ಥರ ಮಾಡಿದರೆ ಈ ಥರ ಆಗ್ತದೆ ಅಂತ ಒಂದು ಕರೆಕ್ಟಾಗಿ ರೂಪುರೇಷೆಯನ್ನು ಹೇಳಿಕೊಟ್ರೆ ಖಂಡಿತವಾಗಿ ನಾವೆಲ್ಲರೂ ಒಟ್ಟಿಗೆ ನಿಲ್ತೇವೆ, ಮುಂದೆ ಕೂಡ ಅದನ್ನು ಸಾಧಿಸ್ತೇವೆ ಅಂತ. ಹಾಗಿದ್ರೆ ನಮ್ಮ ಸವಾಲುಗಳೇನು? ಈ ಸಮುದಾಯ, ಈ ಸಂಘಟನೆ ಇದು ಎದುರು ಕರ್ಕೊಂಡು ಹೋಗ್ಲಿಕ್ಕೆ ನಮಗಿರುವ ಸವಾಲುಗಳೇನು? ಮೊದಲನೇ ಸವಾಲು, ನಮ್ಮಲ್ಲಿ ಜನ ಇಲ್ಲ, ಭಾರಿ ಕಮ್ಮಿ ಇದ್ದೇವೆ ನಾವು. ಇದ್ದ ಜನಗಳಲ್ಲಿ ಕಮ್ಮಿ ಅಂದರೆ ಕಮ್ಮಿ 60% ಈ ಊರಲ್ಲೇ ಇಲ್ಲ. ಎಲ್ಲೋ ಬ್ಯಾಂಗ್ಳೂರ, ಮುಂಬೈಯ, ಕೇರಳದ ಪಾಂಡಿಚೇರಿಯ ಆ ಸೈಡಲ್ಲಿ ಇದ್ದಾರೆ. ಇಷ್ಟು ಕಮ್ಮಿ ಜನಸಂಖ್ಯೆ ಇಟ್ಕೊಂಡು ಹೋರಾಡಲಿಕ್ಕೆ ಎಷ್ಟು ಸಾಧ್ಯ ಅಂತ. ಹಾಗಿದ್ರೆ ಅವ್ರನ್ನೆಲ್ಲ ಹಿಂದೆ ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಇದೆಯಾ ಸರ್? ಸಾಧ್ಯ ಇಲ್ಲ. ಯಾವ ಥರ ಮಾಡಿ ನಮಗೆ ಇನ್ನೂ ಕೂಡ ಬಲಿಷ್ಠ ಆಗ್ಬೋದು? ಇಲ್ಲಿದ್ದಂಥ ಯುವಕರೇ ಎದ್ದು ಬರಬೇಕು. ಇಲ್ಲಿದ್ದ ಯುವಕರೇ ರಾಜಕೀಯದಲ್ಲಿ ಎದುರು ಬರಬೇಕು. ಇಲ್ಲಿದ್ದಂಥ ಯುವಕರೇ ಉದ್ಯೋಗದಲ್ಲಿ ಎದುರು ಬರಬೇಕು. ಇಲ್ಲಿದ್ದ ಯುವಕರೇ ಆರ್ಥಿಕತೆಯಲ್ಲಿ ಎದ್ದು ಬರಬೇಕು. ಇಲ್ಲಿದ್ದಂಥ ಯುವಕರೇ ಸಮಾಜವನ್ನು ಕಟ್ಟುವ ಮೊಟ್ಟ ಮೊದಲನೇ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು. ಹಾಗೆ ಆದಾಗ ನಮ್ಮ ಸಮಾಜ ಮೇಲೆ ಬರ್ತದೆ. ಇದರೆಲ್ಲದರೊಂದಿಗೆ ಸಹಾಯ ಮಾಡುವ, ಅವಕಾಶ ಕೇಳಿ ಬಂದಾಗ ಗುರುತಿಸಿ ಸಹಾಯ ಮಾಡುವ ಮನಸ್ಥಿತಿ ನಮ್ಮ ಸಮುದಾಯಕ್ಕೆ ಬರಬೇಕು. ನಾನಿಲ್ಲಿ ಮಾತಾಡ್ತಾ ಇದ್ದೇನೆ, ನೀವೆಷ್ಟು ಜನ ನನ್ನ ಮಾತು ಕೇಳ್ತಾ ಇದ್ದೀರಿ? ಹಾರ್ಡ್ಲಿ 5%, 10%, ನನಗೂ ಬೇಡ ನಿಮಗೆ ಬೇಡ 20%. ಉಳಿದವರು ಮೊಬೈಲಲ್ಲಿದ್ದೀರಿ, ಉಳಿದವರು ಚಾಟಿಂಗಲ್ಲಿದ್ದೀರಿ. ಇದರ ಅರ್ಥ ನಮ್ಮ ಸಮುದಾಯದ ಬಗ್ಗೆ, ಅದರ ಒಗ್ಗಟ್ಟಿನ ಬಗ್ಗೆ ನಮಗೆ ನೆಸೆಸಿಟಿ ಇಲ್ಲ. ನೆಸೆಸಿಟಿ ಇದ್ದಾಗ ಕಾನ್ಸಂಟ್ರೇಷನ್ ಬೆಳೀತದೆ, ಕಾನ್ಸಂಟ್ರೇಷನ್ ಇದ್ದಾಗ ಪಾಪ ಅವನೇನೋ ಅಲ್ಲಿ ಬೊಬ್ಬೆ ಹಾಕ್ತಾ ಇದ್ದಾನೆ ಕೇಳುವ ಅಂತ ಮನಸ್ಥಿತಿ ಬರ್ತದೆ. ಇದು ಬದಲಾಗಬೇಕು. ನಾನು ಇವತ್ತು ನಿಂತು ಇಷ್ಟೆಲ್ಲ ಹೇಳಿ ಮನೆಗೋಗಿ ಅಂಜಿ ಸುಪ್ರೀತಂದಿತ್ತೆ ಬತ್ತೆ ಒಂಜಿ ಬೊಬ್ಬೆ ಪಾಡಿಯೇ ಪೋಯೇನೋ ಅದಲ್ಲ. ಇವನಿಷ್ಟು ಹೇಳಿದ್ರಲ್ಲಿ ಒಂದು 2 ಪಾಯಿಂಟ್ ಅವರು ನಾನು ತಲ್ಲಿಟ್ಕೊಂಡು ಮನೇಲಿ ಹೋಗಿ ನನ್ನ ಹೆಂಡತಿಗ ಮಕ್ಕಳಿಗೆ ಹೇಳಿಕೊಟ್ರೆ ನಾವಿಷ್ಟೆಲ್ಲ ಮಾಡಿದ ಪ್ರಯತ್ನಕ್ಕೆ ಸ್ವಲ್ಪ ಆದರೂ ಒಂದು ಫಲ ಸಿಗ್ತದೆ ಅಂತ ಅಂದ್ಕೊಳ್ತೇನೆ. ಈ ಊಟ ಮಾಡಿದ ನಂತರ ಪಾಯಸ ಹಾಕಿದ್ರೆ ಮಾತ್ರ ಅಲ್ಲ ಭೂರಿ ಭೋಜನ ಅಂತ ನೆಮ್ಮದಿ ಬರೋದು. ಅದೇ ಥರ ನಾವಿಷ್ಟೆಲ್ಲ ಮಾತಾಡಿದ್ರಲ್ಲಿ ಒಂದು 2 ವಿಷಯ ನಿಮ್ಮ ತಲೆಗೆ ಹೋದರೆ ನಮಗೆ ಕೂಡ ಸಂತೃಪ್ತಿ ಅಂತ. ನಾವು ಈ ಸಮಾರಂಭವನ್ನು ಒಂದು ಚರ್ಚೆಯ ಮೂಲಕ ಮಾತಾಡುವ ಅಂತಿದ್ದೆವು, ಬಟ್ ಸಮಯದ ಅಭಾವ ಎಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದರ ಮಧ್ಯದಲ್ಲಿ ನನ್ನ ಪ್ರೀತಿಯ ಬಾಂಧವರೇ ಹೇಳುವುದಿಷ್ಟೇ, ದೊಡ್ಡದಾಗಿ ಡೈಲಾಗ್ಗಳು ಏನಿಲ್ಲ, ಸಿಂಪಲ್ ಆಗಿ ಹೇಳ್ತೇನೆ. ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಿದ್ರೆ ಬಲ. ನಾನಿಲ್ಲಿ ಒಂದು 10 ಪಾರಿವಾಳ ಇಡ್ತೇನೆ, ಪಾರಿವಾಳದ ಮೇಲೆ ಒಂದು ಬಲೆಯನ್ನು ಹಾಕ್ತೇನೆ. 10 ಪಾರಿವಾಳ 10 ದಿಶೆಯ ಕಡೆಗೆ ಹಾರ್ಲಿಕ್ಕೆ ಟ್ರೈ ಮಾಡಿದರೆ ಎಲ್ಲ ಪಾರಿವಾಳಗಳನ್ನು ಹಿಡಿದು ನಾನು ಜೋಬಲ್ಲಿ ಹಾಕೊಂಡು ಹೋಗ್ಬೋದು. ಆದರೆ 10 ಪಾರಿವಾಳ ಒಂದೇ ದಿಶೆಯಲ್ಲಿ ಹಾರಾಡ್ತಾ ಹೋದರೆ ನನ್ನಿಂದ ಎಸ್ಕೇಪ್ ಆಗಿ ಬಿಡ್ತದೆ. ಅದೇ ಥರ ಒಗ್ಗಟ್ಟಲ್ಲೇ ಬಲ. ನಾವೆಲ್ಲರೂ ಒಂದಾದರೆ ನಮಗೊಂದು ಬೆಲೆ. ಆ ಬೆಲೆಯಿಂದ ನಮಗೆ ಸಾಮಾಜಿಕ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಲಿಕ್ಕೆ ಸಾಧ್ಯ. ಆ ಹೋರಾಟದಿಂದ ಮೇ ಬಿ ಮೀಸಲಾತಿ ಅಥವಾ ನಮಗೆ ಗೌರವ, ಧನಕನಕಗಳು ಸಿಗಲಿಕ್ಕೆ ಸಾಧ್ಯ. ಈ ದಿಶೆಯಲ್ಲಿ, ಇದೊಂದೇ ದಿಶೆಯಲ್ಲಿ ನಾವು ಹೊರಟ್ರೆ ಮಾತ್ರ ನಾವು ಸ್ವಸ್ಥ ಸಮಾಜದಲ್ಲಿ ಒಂದೊಳ್ಳೆ ಸಮುದಾಯವಾಗಿ ಬೆಳೆದು ಬರಲಿಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಳ್ತೇನೆ.
ಇದೆಲ್ಲದರೊಂದಿಗೆ ನನ್ನ ಮಾತನ್ನು ಮುಗಿಸಲೋಸುಗ ಇಷ್ಟು ಹೊತ್ತಿಂದ ಭಾರಿ ಪೇಷನ್ಸಲ್ಲಿ ನೀವು ನನ್ನ ಮಾತನ್ನು ಕೇಳಿದ್ದೀರಿ. ಒಮ್ಮೆ ನಿಲ್ಲಿಸು ಅಂತ ಮನಸ್ಸಲ್ಲಿ ಬಂದರೂ ಕೂಡ ಆಗದಿಂದ ನಾನು ಹೇಳುವುದನ್ನು ಅಭ್ಯಾಯಮಾನವಾಗಿ ಕೂತು ಕೇಳಿದ್ದೀರಿ. ನಿಮ್ಮ ಪ್ರೀತಿಗೆ ಚಿರಋಣಿಯು ಅಂತ ಹೇಳ್ತಾ, ಇಷ್ಟೆಲ್ಲ ಮಾತಿನೊಂದಿಗೆ ನನ್ನ ಹಿಂದೆ ಇರುವಂಥ ಎಜೆಂಡಾ ಒಂದೇ, ಒಗ್ಗಟ್ಟಾಗಿರೋಣ,